ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಹಾಜರಿರುವ ಎಲ್ಲರಿಗೂ ಮತ್ತು ಈ ಕಾಲೇಜಿನ ಪ್ರತಿಯೊಬ್ಬರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ವೇದಿಕೆ ಮೇಲಿರುವ ರೆವರೆಂಡ್ ಫಾದರ್ ಬಿನೋದ್ ಜೋಸ್ ಅವರೇ ಹಾಗೂ ಫಾದರ್ ಬಿಜೋ ಅವರೇ, ಕನ್ನಡ ವಿಭಾಗದ ಮುಖ್ಯಸ್ಥರಾದ ಜಯಲಕ್ಷ್ಮಿ ಅವರೇ, ಇನ್ನೋರ್ವ ಕನ್ನಡ ವಿಭಾಗದ ಅಧ್ಯಾಪಕಿಯಾದ ಸುಜಾತ ಅವರೇ, ಇಲ್ಲಿನ ಎಲ್ಲ ಪ್ರೀತಿಯ ಅಧ್ಯಾಪಕೇತರ ಬಂಧುಗಳೇ, ಬಹಳ ವಿಶೇಷವಾಗಿ ಗಾರ್ಡ್ ಆಫ್ ಆನರನ್ನು ನೀಡಿದ NCC ವಿದ್ಯಾರ್ಥಿಗಳೇ, ಇಲ್ಲಿ ನೆರೆದಿರುವ ಎಲ್ಲ ವಿದ್ಯಾರ್ಥಿನಿಯರೇ, ಬಿಕಾಸ್ ಆಫ್ ದಿ ಸೈಜ್ ಆಫ್ ದಿಸ್ ಆಡಿಟೋರಿಯಂ, ಆಲ್ 1200 ಸ್ಟೂಡೆಂಟ್ಸ್ ಆರ್ ನಾಟ್ ಇನ್ವಾಲ್ವ್ಡ್ ಇನ್ ದಿಸ್ ಸೆಲೆಬ್ರೇಷನ್. ಮುಂದಿನ ಸಲ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡುವಾಗ ಬೈಲಲ್ಲಾದರೂ ಪರವಾಗಿಲ್ಲ, ಮಕ್ಕಳು ಕಂಟ್ರೋಲಿಗೆ ಸಿಗದೇ ಇದ್ದರೂ ಪರವಾಗಿಲ್ಲ, ತಂಟೆ ತಕರಾರು ಮಾಡಿದ್ರೂ ಪರವಾಗಿಲ್ಲ, ದಯಮಾಡಿ ಫಾದರ್ ಇಬ್ಬರನ್ನು ನಾನು ಕೇಳ್ಕೊಳ್ತೀನಿ, ಇಡೀ ಕಾಲೇಜಿನ ಮಕ್ಕಳನ್ನು ಇನ್ವಾಲ್ವ್ ಮಾಡಿಕೊಂಡು ಈ ಥರದ ಒಂದು ಸಂಭ್ರಮವನ್ನು ಆಚರಿಸಬೇಕು ಅಂತ ನಾನು ನಮ್ರವಾಗಿ ತಮ್ಮನ್ನು ವಿನಂತಿ ಮಾಡಿಕೊಳ್ತೇನೆ. ಆಮೇಲೆ ಫಾದರ್ ಬಿನೋದ್ ಜೋಸ್ ಅವರು ಬಹಳ ಚೆನ್ನಾಗಿ ಇಂಗ್ಲೀಷ್ ಲಿಪಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡು ಬಂದು ಕನ್ನಡದಲ್ಲಿ ಮಾತನಾಡಿದ್ದಾರೆ. ಕನ್ನಡ ರಾಜ್ಯ ರಚನೆಯಾದ ಹಿನ್ನೆಲೆಯನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ರಾಜ್ಯಕ್ಕೆ ಒಂದು ಉತ್ಸವ, ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ನಾವು ಆನಂತರದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಹೇಗೆ ಆಚರಿಸ್ತಾ ಬಂದಿದ್ದೀವೋ ಹಾಗೆ ರಾಜ್ಯಗಳು ಸೃಷ್ಟಿಯಾದ ನಂತರದಲ್ಲಿ ಆಯಾಯ ರಾಜ್ಯಗಳ ಉತ್ಸವಗಳನ್ನು ಆಚರಿಸ್ತಾ ಬಂದಿದ್ದೇವೆ. ಅದರ ಅಂಗವಾಗಿ ಕನ್ನಡ ರಾಜ್ಯೋತ್ಸವ ಕೂಡ ಒಂದು. ಅವರು ಈಗಾಗಲೇ ಹೇಳಿರುವ ಹಾಗೆ 1956 ನವೆಂಬರ್ 1 ಕೇಂದ್ರ ಸರ್ಕಾರ ರಿಆರ್ಗನೈಸೇಷನ್ಸ್ ಆಫ್ ಸ್ಟೇಟ್ಸ್ ಆ್ಯಕ್ಟ್ ಮೂಲಕವಾಗಿ ಭಾಷಾವಾರು ಪ್ರಾಂತ್ಯಗಳಾಗಿ ಹಲವು ಪ್ರಾಂತ್ಯಗಳನ್ನು ವಿಂಗಡಣೆ ಮಾಡಿ ಈ ರಾಜ್ಯಗಳನ್ನು ಅಸ್ತಿತ್ವಕ್ಕೆ ತಂತು ಕೇಂದ್ರ ಸರ್ಕಾರ. ಆದರೆ ಅದರ ಹಿಂದೆ ಕೇವಲ ರಾಜಕೀಯ ನಿರ್ಧಾರ ಇಲ್ಲ, ಜನಾಭಿಪ್ರಾಯ ಬಹಳ ಮುಖ್ಯವಾಗಿ ಕೆಲಸ ಮಾಡಿದೆ. ಸ್ನೇಹಿತರೆ, ಈ ಕರ್ನಾಟಕ ಹೇಗೆ ಕರ್ನಾಟಕವಾಗಿ ರೂಪುಗೊಳ್ತು ಅನ್ನುವುದಕ್ಕೆ ಬಹಳ ದೊಡ್ಡ ಇತಿಹಾಸ ಇದೆ. ಇವತ್ತಿನ ಸಂದರ್ಭದಲ್ಲಿ ಆ ಇತಿಹಾಸವನ್ನು ನಾವು ಸ್ವಲ್ಪ ತಿಳಿದುಕೊಳ್ಳಬೇಕು. ಕರ್ನಾಟಕ ರಾಜ್ಯೋತ್ಸವದ ಉದ್ದೇಶಗಳಲ್ಲಿ ಈ ಕರ್ನಾಟಕ ರಾಜ್ಯ ಉದಯವಾದ ಇತಿಹಾಸವನ್ನು ತಿಳಿದುಕೊಳ್ಳುವುದು ಮತ್ತು ಅದಕ್ಕಾಗಿ ನಡೆದಂತಹ ಹೋರಾಟ ಮತ್ತು ಅದಕ್ಕಾಗಿ ಆಗಿರುವಂತಹ ಬಲಿದಾನಗಳು, ಅವುಗಳಿಂದ ತಿಳಿದುಕೊಳ್ಳುವುದು ನಮ್ಮ ಕರ್ತವ್ಯ. ಇದು ಹೇಳಿ ಕೇಳಿ ಈ ಕ್ರೈಸ್ಟ್ ಕಾಲೇಜ್ ಇರುವ ಈ ವಲಯ ಇದೆಯಲ್ಲ, ಇದು ಟ್ರೈಲಿಂಗ್ವೆಲ್ ಏರಿಯಾ. ಕನ್ನಡ, ತಮಿಳು, ತೆಲುಗು ಮೂರೂ ಭಾಷೆಗಳು ಸಹಜವಾಗಿ ಇರುವಂತಹ ನೆಲ ಇದು. ನಾವು ಸಾಮಾನ್ಯವಾಗಿ ಕೋಮು ಸೌಹಾರ್ದದ ಬಗ್ಗೆ ಬಹಳ ಮಾತಾಡ್ತೀವಿ, ಭಾಷಾ ಸೌಹಾರ್ದದ ಬಗ್ಗೆ ಹೆಚ್ಚು ಮಾತಾಡೋದಿಲ್ಲ. ಯಾಕೆಂದರೆ ನಮ್ಮಲ್ಲಿ ಭಾಷೆಯ ವಿಚಾರಕ್ಕೆ ಕದನಗಳಾಗಿರೋದು ಬಹಳ ಕಡಿಮೆ. ಎಲ್ಲೋ ಅಲ್ಲೊಂದು ಚರಿತ್ರೆಯಲ್ಲಿ ಇಲ್ಲೊಂದು ಬೆರಳೆಣಿಕೆಯಷ್ಟು ಆ ಥರದ್ದು ನಡೆದಿದೆ ಬಿಟ್ಟರೆ ನಮ್ಮಲ್ಲಿ ಬಹಳ ಚಂದವಾದ ಭಾಷಾ ಸೌಹಾರ್ದ ಇದೆ. ತೆಲುಗು ಮತ್ತು ತಮಿಳು ಎರಡೂ ಭಾಷೆಗಳ ಜೊತೆಯಲ್ಲಿ ಕನ್ನಡವನ್ನು ಮನೆಯಲ್ಲೇ ಕಲಿಯುವಂತಹ ಹಲವಾರು ಮಂದಿ ಇಲ್ಲಿ ಈ ಭೂಪ್ರದೇಶದಲ್ಲಿ ವಾಸಿಸ್ತಾ ಇದ್ದಾರೆ. ಭಾಷೆ ನೆಲೆಯಲ್ಲಿ ರಾಜ್ಯಗಳನ್ನು ಆಡಳಿತದ ಅನುಕೂಲಕ್ಕೆ ಪ್ರಜಾಪ್ರಭುತ್ವವನ್ನು ನಾವು ಅಳವಡಿಸಿಕೊಂಡ ನಂತರದಲ್ಲಿ ವಿಂಗಡಿಸ್ಕೊಳ್ಬೇಕು ಅನ್ನುವಂತಹ ಸಲಹೆ, ಹಕ್ಕೊತ್ತಾಯ ಜನಗಳಿಂದ ಬಂದಾಗ ಇಲ್ಲಿ ಹಲವಾರು ಬಗೆಯ ಕಮಿಟಿಗಳನ್ನು ಮಾಡ್ತಾರೆ. ಅದರಲ್ಲಿ ಒಂದು ಬಹಳ ಮುಖ್ಯವಾದಂತಹ ಕಮಿಟಿ ನಿಮ್ಮ ಗಮನಕ್ಕೆ ತರಬೇಕಾಗಿರೋದು SK ಧಾರ್ ಕಮಿಟಿ. 1948 SK ಧಾರ್ ಕಮಿಟಿ ಒಂದು ಸ್ಥಾಪನೆಯಾಗುತ್ತೆ. ಆ ವರ್ಷವೇ JVP ಕಮಿಟಿ ಅಂತ ಹೇಳಿ ಇನ್ನೊಂದು ಕಮಿಟಿ ಸ್ಥಾಪನೆಯಾಗುತ್ತೆ. ಈ JVP ಕಮಿಟಿ ಮತ್ತು SK ಧಾರ್ ಕಮಿಟಿ, ಈ ಎರಡೂ ಕಮಿಟಿಗಳು ಭಾಷಾವಾರು ನೆಲೆಯಲ್ಲಿ ಭಾರತದ ರಾಜ್ಯಗಳನ್ನು ವಿಂಗಡಣೆ ಮಾಡಬಾರದು ಅಂತ ವರದಿ ಕೊಟ್ಬಿಡ್ತವೆ. ಯಾಕೆಂದರೆ ಭಾರತದ ಐಕ್ಯತೆಗೆ ಧಕ್ಕೆ ಬರುತ್ತೆ ಅನ್ನುವ ಒಂದು ಕಾರಣವನ್ನು ಅವು
ಕೊಡ್ತವೆ. ಆದರೆ ಅಷ್ಟೊತ್ತಿಗಾಗಲೇ ಕರ್ನಾಟಕ ಮತ್ತು ಆಂಧ್ರ ಈ ಎರಡೂ ರಾಜ್ಯಗಳಲ್ಲಿ ಭಾಷಾವಾರು ಪ್ರಾಂತ್ಯಗಳನ್ನಾಗಿ ಆಡಳಿತದ ಅನುಕೂಲಕ್ಕೆ ಭಾರತದ ಬೇರೆ ಬೇರೆ ಪ್ರಾಂತ್ಯಗಳನ್ನು ವಿಂಗಡಿಸಬೇಕು ಅನ್ನುವಂತಹ ಒಂದು ಚಳುವಳಿ ಶುರುವಾಗ್ಬಿಟ್ಟಿರುತ್ತೆ. 1924 ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ಆದಾಗ ಆ ಅಧಿವೇಶನಕ್ಕೆ ಬಂದಿದ್ದಂತಹ ಗಾಂಧೀಜಿ ಭಾಷಾವಾರು ಪ್ರಾಂತ್ಯ ವಿಂಗಡಣೆಯನ್ನು ಬೆಂಬಲಿಸಿ ಮಾತಾಡ್ತಾರೆ. 1928 ಒಂದು ನೆಹರು ಸಮಿತಿ ಅಂತ 1928 ಆಗುತ್ತೆ. ಅದ್ರ ಜೊತೆಗೆ ಸೈಮನ್ ಕಮಿಷನ್ ಅಂತ ಕೂಡ ಒಂದು ಆಗುತ್ತೆ. ಆ ಎರಡೂ ಕಮಿಟಿಗಳು ಭಾರತವನ್ನು ಆಡಳಿತದ ಅನುಕೂಲಕ್ಕೆ ಭಾಷೆಯ ಆಧಾರಿತವಾಗಿ ವಿಂಗಡಿಸಬೇಕು ಅನ್ನುವ ಸಲಹೆಯನ್ನು ಕೊಡ್ತವೆ. ಆದರೆ 1948 ಸ್ಥಾಪನೆಯಾದಂತಹ ಎಸ್ ಕೆ ಧಾರ್ ಸಮಿತಿ ಮತ್ತು JVP ಸಮಿತಿ, JVP ಅಂದರೆ ಅದರಲ್ಲಿ 3 ಜನ, ಜೆ ಅಂದರೆ ಜವಾಹರ್ಲಾಲ್ ನೆಹರು, ವಿ ಅಂದರೆ ವಲ್ಲಭಭಾಯಿ ಪಟೇಲ್, ಪಿ ಅಂದರೆ ಪಟ್ಟಾಭಿರಾಮ ಸೀತಾರಾಮಯ್ಯ ಆಫ್ ಆಂಧ್ರ, ಈ 3 ಜನರ ಸಮಿತಿ ಮತ್ತು ಎಸ್ ಕೆ ಧಾರ್ ಸಮಿತಿ, ಅಲ್ಲೂ 3 ಜನ ಮೆಂಬರ್ಸ್ ಇರ್ತಾರೆ. ಆ ಎರಡೂ ಸಮಿತಿಗಳು ವಿರೋಧವಾಗಿ, ಅಂದರೆ ಭಾಷೆಯ ಆಧಾರದಲ್ಲಿ ರಾಜ್ಯಗಳನ್ನು ವಿಂಗಡಿಸೋದು ಬೇಡ ಅಂತ ವರದಿ ಕೊಡ್ತವೆ. ಆದರೂ ನಿರಂತರವಾಗಿ ನಮ್ಮಲ್ಲಿ ಚಳುವಳಿಗಳು ನಡೀತವೆ. ನೋಡಿ, ಇಲ್ಲಿ ಇನ್ನೊಂದು ಅಂಶವನ್ನು ನಾನು ನಿಮಗೆ ಐತಿಹಾಸಿಕವಾಗಿ ಪ್ರಸ್ತಾಪ ಮಾಡಬೇಕು. ಭಾರತದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ 400ಕ್ಕೂ ಹೆಚ್ಚು ಪ್ರಿನ್ಸ್ಲಿ ಸ್ಟೇಟ್ಸ್ ಇರ್ತವೆ. ಕರ್ನಾಟಕದಲ್ಲಿ 20 ವಿವಿಧ ಬಗೆಯ ಆಡಳಿತ ಪ್ರದೇಶಗಳು ಇರ್ತವೆ. ಒಂದಲ್ಲ, 20 ಬೇರೆ ಬೇರೆ ಆಡಳಿತ ಪ್ರದೇಶಗಳು, ಆಡಳಿತ ಪ್ರಾಂತ್ಯಗಳು ಕರ್ನಾಟಕ ಒಂದರಲ್ಲಿ ಇರ್ತವೆ. ಅದು ಮುಂಬೈ ಪ್ರಾಂತ್ಯ ಅಥವಾ ಕಿತ್ತೂರು ಕರ್ನಾಟಕ, ಹೈದರಾಬಾದ್ ಪ್ರಾಂತ್ಯ ಅಥವಾ ನಿಜಾಂ ಆಡಳಿತದ ಪ್ರಾಂತ್ಯ, ಸಾಂಗ್ಲಿ ಮರಾಠ ಪ್ರಾಂತ್ಯ, ಕೊಡಗು ಪ್ರಾಂತ್ಯ, ಕಾಸರಗೋಡು ಪ್ರಾಂತ್ಯ, ಮದ್ರಾಸ್ ಪ್ರಾಂತ್ಯ, ಕಂಟೋನ್ಮೆಂಟ್ ಪ್ರಾಂತ್ಯ, ಮೈಸೂರು ಪ್ರಾಂತ್ಯ, ಹೀಗೆ 20 ಬೇರೆ ಬೇರೆ ಆಡಳಿತ ಪ್ರದೇಶಗಳಾಗಿ ಕರ್ನಾಟಕ ಇರುತ್ತೆ. 1947 ಸ್ವಾತಂತ್ರ್ಯ ಬಂದ ಹೊಸದರಲ್ಲಿ ಕರ್ನಾಟಕವನ್ನು ಬಹಳ ಮುಖ್ಯವಾಗಿ 5 ಪ್ರಾಂತ್ಯಗಳನ್ನಾಗಿ ನಮ್ಮವರು ಗುರುತಿಸ್ಕೊಳ್ತಾರೆ. ಒಂದು ಬಾಂಬೆ ಪ್ರಾಂತ್ಯ, ಇನ್ನೊಂದು ಮದ್ರಾಸ್ ಪ್ರಾಂತ್ಯ, ಮತ್ತೊಂದು ಮೈಸೂರು ಪ್ರಾಂತ್ಯ, ಮಗದೊಂದು ಹೈದರಾಬಾದ್ ಪ್ರಾಂತ್ಯ, ಕೊನೆಯದು ಕೊಡಗು ಪ್ರಾಂತ್ಯ. 5 ಪ್ರಾಂತ್ಯಗಳಾಗಿ 1947 ಕರ್ನಾಟಕ ಆಡಳಿತಕ್ಕೆ ವಿಂಗಡಣೆಯಾಗುತ್ತೆ. ಆದರೆ ನಡುವೆನೇ ಹಲವಾರು ಮಂದಿ, ನಾನು ಸುಮ್ಮನೆ ಕೆಲವು ಹೆಸರುಗಳನ್ನು, ಕರ್ನಾಟಕ ಏಕೀಕರಣಕ್ಕಾಗಿ ಹೋರಾಟ ಮಾಡಿದಂಥವ್ರ ಕೆಲವರು ಹೆಸರುಗಳನ್ನು ನಿಮಗೆ ಹೇಳಬೇಕು. ಆಲೂರು ವೆಂಕಟರಾಯ, ಡೆಪ್ಯೂಟಿ ಚನ್ನಬಸಪ್ಪ, ಗುದ್ಲೆಪ್ಪ ಹಳ್ಳಿಕೇರಿ, ಸಿದ್ದಪ್ಪ ಕಂಬಳಿ, ಬೆನಗಲ್ ರಾಮರಾಯ, ಅಂದಾನಪ್ಪ ದೊಡ್ಡಮೇಟಿ, ರಾಹ ದೇಶಪಾಂಡೆ, ಮುದುವೀಡು ಕೃಷ್ಣರಾಯ, ಹೊಗು ಹಳಕಟ್ಟಿ, ಬೆನಗಲ್ ರಾಮರಾಯ, ಪಾಟೀಲ್ ಪುಟ್ಟಪ್ಪ. ನಾನು ಸುಮ್ಮನೆ ಒಂದು 10 ಹೆಸರುಗಳನ್ನು ಹೇಳಿದ್ದೀನಿ. ನೂರಾರು ಜನ ಕರ್ನಾಟಕ ಏಕೀಕರಣಕ್ಕೆ ಹೋರಾಟವನ್ನು ನಡೆಸ್ತಾರೆ. ಒಂದು ಅಂಶ ನಾವು ಚೆನ್ನಾಗಿ ನೆನಪಿಟ್ಕೊಳ್ಬೇಕು, ಇಡೀ ಭಾರತವನ್ನು ಬ್ರಿಟಿಷರು ಅವರ ಅನುಕೂಲಕ್ಕೆ ಭಾಷೆಯನ್ನು ಮೀರಿ ತಮ್ಮದೇ ರೀತಿಯಲ್ಲಿ ಆಡಳಿತದ ಪ್ರಾಂತ್ಯಗಳನ್ನಾಗಿ ವಿಂಗಡಿಸ್ಕೊಂಡಿದ್ರು. ಅದು ಬೆಂಗಾಲ್ ಪ್ರಾವಿನ್ಸ್ ಅಂತಿದ್ರು, ಮದ್ರಾಸ್ ಪ್ರಾವಿನ್ಸ್ ಅಂತಿದ್ರು, ಸೌತ್ ಈಸ್ಟರ್ನ್ ಪ್ರಾವಿನ್ಸ್ ಅಂತಿದ್ರು. ಹೀಗೆ ಬೇರೆ ಬೇರೆ ಪ್ರಾವಿನ್ಸ್ಗಳನ್ನಾಗಿ ಅವರು ವಿಂಗಡಿಸ್ಕೊಂಡಿದ್ರು. ಅವುಗಳ ಜೊತೆಯಲ್ಲಿಯೇ ಪ್ರಿನ್ಸ್ಲಿ ಸ್ಟೇಟ್ಸ್ ಇದ್ವು. ನಾನೀಗಾಗಲೇ ಹೇಳಿರುವ ಹಾಗೆ ಕರ್ನಾಟಕದಲ್ಲಿ 20ಕ್ಕೂ ಹೆಚ್ಚು ಆಡಳಿತ ಪ್ರದೇಶಗಳು ಇದ್ವು. ಪ್ರಜಾಪ್ರಭುತ್ವ ಬಂದ ಮೇಲೆ ಭಾಷೆ ಆಧಾರಿತವಾಗಿ ಪ್ರದೇಶವನ್ನು ಆಡಳಿತಕ್ಕೆ ಗುರಿ ಮಾಡುವ, ಗಡಿಗಳನ್ನು ಗುರುತಿಸಿಕೊಳ್ಳುವ ಚಳುವಳಿಗಳು ಎಲ್ಲ ಕಡೆ ಶುರುವಾದವು. ಅಸ್ಸಾಮಲ್ಲೂ ಶುರುವಾಯಿತು, ಬೆಂಗಾಲಲ್ಲೂ ಶುರುವಾಯಿತು, ಒರಿಸ್ಸಾದಲ್ಲೂ ಶುರುವಾಯಿತು, ಎಲ್ಲ ಕಡೆ ಶುರುವಾಯಿತು, ನಾಟ್ ಓನ್ಲಿ ಇನ್ ಸೌತ್ ಇಂಡಿಯಾ. ವಿಶೇಷವಾಗಿ ಆಂಧ್ರ ಮತ್ತು ಕರ್ನಾಟಕ ಈ 2 ರಾಜ್ಯಗಳಲ್ಲಿ ಭಾಳ ಜೋರಾದ ಚಳುವಳಿಗಳು ನಡೆಯೋಕ್ಕೆ ಶುರುವಾದವು. ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು, ಧಾರವಾಡದ ಕರ್ನಾಟಕ ಸಂಘ, ಆಮೇಲೆ ಈ ಏಕೀಕರಣಕ್ಕಂತಲೇ ಒಂದು ಏಕೀಕರಣ ಸಭಾ, ಕರ್ನಾಟಕ ಏಕೀಕರಣ ಸಭಾ, ಹೀಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ಇಲ್ಲಿ ಒಂದು ಕರ್ನಾಟಕ ಏಕೀಕರಣ ಚಳುವಳಿಯನ್ನು ತೀವ್ರಗೊಳಿಸಿದವು. ಇದರ ಜೊತೆಗೆ ಸೆಂಟ್ರಲ್ ಕಾಲೇಜು ಕರ್ನಾಟಕ ಸಂಘ ಕೂಡ ಕೈ ಜೋಡಿಸಿತ್ತು. ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ವೆಸ್ಲಿಯನ್ ಮಿಷನ್, ಬಾಸೆಲ್ ಮಿಷನ್, ಜೆಸ್ಯುಯೆಟ್ ಮಿಷನ್ ಆಫ್ ಲಂಡನ್, ಮುಖ್ಯವಾಗಿ 3 ಮಿಷನ್ಗಳು ಮೊದಲಿನಿಂದನೂ ಕರ್ನಾಟಕ ಏಕೀಕರಣ ಚಳುವಳಿ ಶುರುವಾಗೋದಕ್ಕೆ ಮುಂಚಿನಿಂದಾನೇ ಈ ಮಿಷನರೀಸು ಕನ್ನಡ ಶಾಲೆಗಳನ್ನು ಕರ್ನಾಟಕದಲ್ಲಿ ತೆರೆದಿದ್ವು. ಬಾಸೆಲ್ ಮಿಷನ್ನವರು ಧಾರವಾಡದಲ್ಲಿ, ಬೆಳಗಾವಿನಲ್ಲಿ ಕನ್ನಡ ಶಾಲೆಗಳನ್ನು ತೆರೆದಿದ್ರು. ವೆಸ್ಲಿಯನ್ ಮಿಷನ್ನವರು ಮೈಸೂರಿನಲ್ಲಿ, ಬೆಂಗಳೂರಿನಲ್ಲಿ ಕನ್ನಡ ಶಾಲೆಗಳನ್ನು ತೆರೆದಿದ್ರು. ಜೆಸ್ಯೂಟ್ ಮಿಷನ್ನವರು ಬೇರೆ ಬೇರೆ ರೀತಿಯ ವಿದ್ವಾಂಸರುಗಳನ್ನು ಇಲ್ಲಿ ಕನ್ನಡದ ಕೆಲಸಗಳನ್ನು ಮಾಡಲಿಕ್ಕೆ, ಪ್ರಾಚೀನ ಗ್ರಂಥಗಳನ್ನು ಶೋಧಿಸಲಿಕ್ಕೆ ಅವಕಾಶಗಳನ್ನು ನೀಡಿದರು. ಬಹಳ ವಿಶೇಷವಾಗಿ ನಾವು ನೆನಪಿಸ್ಕೋಬೇಕಾಗಿರೋದು ಒಂದು 3 ಜನ ವಿದ್ವಾಂಸರು. ಒಂದು ರೆವರೆಂಡ್ ಫರ್ಡಿನಾಂಡ್ ಟಿಟ್ಟೆಲ್, ಕನ್ನಡ ವ್ಯಾಕರಣವನ್ನು ಬರೆದಂತಹ ಮೊದಲ
ವ್ಯಕ್ತಿ. ಇನ್ನೊಬ್ಬ ಡಾಕ್ಟರ್ ಬ್ರೌಸ್, ಆತ ತೆಲುಗಿನ ಬೇರೆ ಬೇರೆ ಪ್ರಾಚೀನ ಗ್ರಂಥಗಳನ್ನು ಶೋಧಿಸಿ ಪ್ರಕಟಿಸಿದಂತಹ ವ್ಯಕ್ತಿ. ತೆಲುಗನ್ನು ಸ್ಥಳೀಯರ ಸಹಾಯದಿಂದ ಕಲಿತು ಅಲ್ಲಿನ ಪ್ರಾಚೀನ ಗ್ರಂಥಗಳನ್ನು ಶೋಧಿಸಿ ಅದನ್ನು ಪ್ರಕಟಿಸಿದಂತಹ ವ್ಯಕ್ತಿ. ಮುದ್ರಣ ಕ್ರಾಂತಿ ನಮ್ಮಲ್ಲಿ ಇಂಡಿಯಾದಲ್ಲಿ ಶುರುವಾದಾಗ ಬೇರೆ ಬೇರೆ ರಾಜ್ಯಗಳಲ್ಲಿ ಹೀಗೆ ಕ್ರೈಸ್ತ ಮಿಷನರಿಯ ಜನ ಕೇವಲ ಧಾರ್ಮಿಕ ಕಾರಣಗಳಿಗೆ ಮಾತ್ರವಲ್ಲದೆ ಈ ರೀತಿಯ ಜ್ಞಾನ ಕಾರಣಗಳಿಗೆ, ಶಿಕ್ಷಣ ಕಾರಣಗಳಿಗೆ ಇಲ್ಲಿ ಚಟುವಟಿಕೆಗಳನ್ನು ಆರಂಭಿಸಿದರು. ಅದು ಇಲ್ಲಿನ ಜನರನ್ನು ಬೇರೆ ಬೇರೆ ರೀತಿಯಲ್ಲಿ ಎಚ್ಚರಗೊಳ್ಳುವ ಹಾಗೆ ಮಾಡ್ತು. ಇನ್ನು ಮಲಯಾಳಂನಲ್ಲಿ ಡಾಕ್ಟರ್ ಗುಂಡರ್ಟ್ ಅಂತ ಹೇಳಿ ಬಹಳ ದೊಡ್ಡ ಭಾಷಾಶಾಸ್ತ್ರಜ್ಞ, ಆತ ಮಲಯಾಳಮನ್ನು ಸ್ವತಃ ಕಲಿತು ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ನಾವು ಇನ್ನೆರಡು ಹೆಸರುಗಳನ್ನು ನೆನಪಿಸ್ಕೋಬೇಕು ಈ ಸಂದರ್ಭದಲ್ಲಿ. ಜಾನ್ ಮೆಕೆರಲ್, ಹೂ ರೋಟ್ ಕ್ಯಾನ್ರಿಸ್ ಗ್ರಾಮರ್ ಫಸ್ಟ್ ಟೈಮ್ ಇನ್ ಇಂಗ್ಲಿಷ್ ಅಟ್ 1820. 1820ರಲ್ಲಿ ಜಾನ್ ಮೆಕೆರಲ್ ಕನ್ನಡ ವ್ಯಾಕರಣವನ್ನು ಬರೀತಾನೆ. ಸ್ವಲ್ಪ ಕಾಲ ನಂತರದಲ್ಲಿ E.P. ರೈಸ್ ಅಂತ ಹೇಳ್ಬಿಟ್ಟು ಅವನು ಹಿಸ್ಟ್ರಿ ಆಫ್ ಕ್ಯಾನ್ರಿಸ್ ಲಿಟ್ರೇಚರ್ ಅಂತ ಹೇಳಿ ಫಸ್ಟ್ ಹಿಸ್ಟ್ರಿ ರಿಟನ್ ಇನ್ ಇಂಗ್ಲೀಷ್, ಫಸ್ಟ್ ಕನ್ನಡ ಲಿಟ್ರರಿ ಹಿಸ್ಟ್ರಿ ರಿಟನ್ ಇನ್ ಇಂಗ್ಲೀಷ್ ಬೈ E.P. ರೈಸ್. ಆಮೇಲೆ ಕನ್ನಡದಲ್ಲಿ ಬೇರೆಯವರೆಲ್ಲ ಚರಿತ್ರೆ ಬರೆಯೋದಕ್ಕೆ, ಸಾಹಿತ್ಯ ಚರಿತ್ರೆ ಬರೆಯೋದಕ್ಕೆ ಶುರು ಮಾಡ್ತಾರೆ. ಅಂದರೆ ಇಲ್ಲಿ ನೋಡಿ, ಏಕಕಾಲಕ್ಕೆ ಕನ್ನಡದ ಬೇರೆ ಬೇರೆ ಸಾಹಿತ್ಯ ಪರಂಪರೆಗಳನ್ನು, ವ್ಯಾಕರಣ ಪರಂಪರೆಗಳನ್ನು, ಜ್ಞಾನ ಪರಂಪರೆಗಳನ್ನು ಕ್ರೋಢೀಕರಿಸುವ, ಪ್ರಕಟಿಸುವ ಕೆಲಸ ನಡೀತಾನೆ ಭಾಷಾ ನೆಲೆಯಲ್ಲಿ ಕನ್ನಡ ಹರಿದು ಹಂಚು ಹೋಗಿದ್ದಂತಹ ಸ್ಥಿತಿಯನ್ನು ಒಗ್ಗೂಡಿಸುವ ಚಳುವಳಿ ನಡೀತಾ ಹೋಯಿತು. ನಾನು ಆಂಧ್ರ ಮತ್ತು ಕರ್ನಾಟಕದ ಎರಡು ಉದಾಹರಣೆಗಳನ್ನು ಆವಾಗಲೇ ಹೇಳ್ತಾ ಇದ್ದೆ. ಮೊಟ್ಟ ಮೊದಲು ಭಾರತದಲ್ಲಿ ರಚನೆಯಾದ ಭಾಷಾವಾರು ಪ್ರಾಂತ್ಯ ಆಂಧ್ರ ಪ್ರದೇಶ. 1953ನಲ್ಲಿ ಫಜಲ್ ಅಲಿ ಸಮಿತಿ ರಚನೆಯಾಗುತ್ತೆ. ಫಜಲ್ ಅಲಿ ಸಮಿತಿ ಶಿಫಾರಸು ಕೊಡುತ್ತೆ ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಮಾಡಬಹುದು ಅಂತ ಹೇಳಿ. ಆವಾಗ ಸುಮಾರು ಜನ ಆಂಧ್ರದಲ್ಲಿಯೂ ಕೂಡ ಈ ಏಕೀಕರಣಕ್ಕೆ ಹೋರಾಟ ನಡೆಸ್ತಾ ಇರ್ತಾರೆ. ವಿಶಾಲ ಆಂಧ್ರ ಪ್ರದೇಶ ಸ್ಥಾಪನೆಗೆ ಪೊಟ್ಟಿ ಶ್ರೀರಾಮುಲು ಅಂತ ಹೇಳಿ ಅವರು 1953ನಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. 58 ದಿನ, 58 ಡೇಸ್ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಅವರು ಸತ್ತೇ ಹೋಗ್ತಾರೆ. ಆವಾಗ ಆಂಧ್ರ ಪ್ರದೇಶ ರಾಜ್ಯ ರಚನೆಯಾಗುತ್ತೆ. ನಾನು ಮಾತಾಡ್ತಾ ಇರೋದು 1947 ಅಲ್ಲ, 1953. ಭಾರತದ ಪ್ರಾಂತ್ಯಗಳ ರಚನೆಯಾದದ್ದು 1956 ನವೆಂಬರ್ 1 ಅಂಗೀಕಾರವಾದದ್ದು. 1953ನಲ್ಲೇ ಆಂಧ್ರ ಪ್ರದೇಶ ರಚನೆಯಾಗುತ್ತೆ. ಇಡೀ ಭಾರತದಲ್ಲಿ ಮೊಟ್ಟ ಮೊದಲ ಭಾಷಾವಾರು ರಾಜ್ಯ ಸ್ಥಾಪನೆಯಾದದ್ದು ಆಂಧ್ರ ಪ್ರದೇಶ. ಆಮೇಲೆ ಉಳಿದ ಎಲ್ಲ ಅಂದರೆ ಸುಮಾರು 14 ರಾಜ್ಯಗಳನ್ನಾಗಿ, ಭಾಷಾವಾರು ರಾಜ್ಯಗಳನ್ನಾಗಿ ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಭಾರತವನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 1956 ನವೆಂಬರ್ 1 ಅವತ್ತು ವಿಂಗಡಿಸಿ ಅಂಗೀಕರಿಸಲಾಗುತ್ತೆ. ಆದರೆ ಕರ್ನಾಟಕಕ್ಕೆ ಕರ್ನಾಟಕ ಅಂತ ಹೆಸರಿಟ್ಟಿರಲಿಲ್ಲ. ಮೈಸೂರು ರಾಜ್ಯ, ವಿಶಾಲ ಮೈಸೂರು ರಾಜ್ಯ ಅಂತ ಹೆಸರಿಟ್ಟಿದ್ವಿ. ನಮ್ಮವ್ರು ಮತ್ತೆ ತಿರುಗಿ ಅಲ್ರಿ ನಾವು ಕರ್ನಾಟಕ ಏಕೀಕರಣ ಅಂತ ಮಾತಾಡ್ತಾ ಇದ್ದೀವಿ, ಇದಕ್ಕೆ ಕರ್ನಾಟಕ ಅನ್ನೋ ಹೆಸರು ಕೊಡಬೇಕು ಅಂತ ಮಾಡ್ತಾ ಇದ್ದೀವಿ, ನೀವುಗಳು ನೋಡಿದ್ರೆ ಮೈಸೂರು ಅಂತ ಹೆಸರಿಟ್ಟಿದ್ದೀರಲ್ಲ. ಮತ್ತೆ ಹೋರಾಟ ಶುರುವಾಯಿತು. ಆದರೆ ಅದಕ್ಕೆ ಬಹಳಷ್ಟು ಕಾಲ ಹಿಡಿತು. 1973 ನವೆಂಬರ್ 1 ಅವತ್ತು ಮೈಸೂರಿಗೆ ಕರ್ನಾಟಕ ಅಂತ ನಾಮಕರಣ ಆಯಿತು. ಸೊ ಕರ್ನಾಟಕ ಅಂತ ಕರ್ನಾಟಕಕ್ಕೆ ನಾಮಕರಣ ಆದದ್ದು 1973 ನವೆಂಬರ್ 1ರಂದು. ಅಲ್ಲಿಂದ ಈಚೆಗೆ ಅದುವರೆಗೆ ನಾವು ಮೈಸೂರು ರಾಜ್ಯೋತ್ಸವ ಮಾಡ್ತಾ ಇದ್ವಿ. 1956ಇಂದ 1973ವರೆಗೆ ಮೈಸೂರು ರಾಜ್ಯೋತ್ಸವ. 1973ಇಂದ ಈಚೆಗೆ ಇದು ಕರ್ನಾಟಕ ರಾಜ್ಯೋತ್ಸವ. ಸುಮಾರು ಸಂಘ ಸಂಸ್ಥೆಗಳು, ಸುಮಾರು ಮಂದಿ ವಿದ್ವಾಂಸರುಗಳು, ಹೋರಾಟಗಾರರು ನಿರಂತರವಾಗಿ ಹೋರಾಟವನ್ನು ನಡೆಸಿ ಭಾಷಿಕವಾಗಿ ಈ ರಾಜ್ಯವನ್ನು ಒಗ್ಗೂಡಿಸಿದ್ದಾರೆ. ಭಾರತವನ್ನು ಭಾಷಾವಾರು ಪ್ರಾಂತ್ಯಗಳನ್ನಾಗಿ ವಿಂಗಡಿಸಬೇಕು ಅನ್ನುವ ನಿರ್ಣಯ ನಾನು ಈಗಾಗಲೇ ಹೇಳಿರುವ ಹಾಗೆ ರಾಜಕೀಯ ಆಡಳಿತದ ನಿರ್ಣಯ ಅಲ್ಲ. ಅದು ಜನಗಳ ಒತ್ತಾಯದಿಂದ ರಾಜಕಾರಣಿಗಳು ತೆಗೆದುಕೊಂಡಂತಹ ನಿರ್ಣಯ. ಜನಗಳಿಂದಾಗಿ ಭಾರತ ಪ್ರಜಾಪ್ರಭುತ್ವವನ್ನು ಹೊಂದಿದ ನಂತರದಲ್ಲಿ ಭಾಷಾವಾರು ವಿಂಗಡಣೆಗೆ ಆಡಳಿತಾತ್ಮಕವಾಗಿ ಗುರಿಯಾಯಿತು. ಹೀಗೆ ರಾಜ್ಯಗಳು ರಚನೆಯಾದ ನಂತರದಲ್ಲಿ ಆಯಾಯ ರಾಜ್ಯಗಳಲ್ಲಿ ರಾಜ್ಯ ಭಾಷೆಗಳಿಗೆ ಒತ್ತಾಸೆ ಹೆಚ್ಚಾಯಿತು.
ಬಹುತ್ವ ಮತ್ತು ಏಕತೆ. ನಾವು ಯಾವಾಗಲೂ ಮಾತಾಡ್ತಾ ಇರ್ತೀವಿ, ಇಂಡಿಯಾ ಅದು ಒಂದು ರೀತಿ ಡೈವರ್ಸಿಟಿಯ ಒಳಗಡೆ ಒನ್ನೆಸ್ಸನ್ನು ಕಂಡುಕೊಂಡಿದೆ ಅಂತ ಮಾತಾಡ್ತಾ ಇರ್ತೀವಿ. ಭಾಷಿಕವಾದಂತಹ ಬಹುತ್ವ, ಸಾಂಸ್ಕೃತಿಕವಾದಂತಹ ಬಹುತ್ವ ನಿರಂತರವಾಗಿ ಪೋಷಣೆಗೆ ಗುರಿಯಾಗ್ತಾ ಯಾವುದೇ ರೀತಿಯ ವೈರಗಳಿಲ್ಲದೆ ನಾವು ಬದುಕ್ತಾ ಬಂದಿದ್ದೀವಿ. ಹಾಗಂದರೆ ಭಾಷಿಕವಾದಂತಹ ವೈರಗಳು ಇಲ್ವೇ ಇಲ್ವಾ ನಮ್ಮಲ್ಲಿ? ಬಹಳಷ್ಟು ಇದೆ. ಒಂದು ಭಾಷೆಯನ್ನು ಇಡೀ ದೇಶದಲ್ಲಿ ಹೇರುವ ಕೆಲಸ ನಡೀತಾ ಇದೆ. ರಾಷ್ಟ್ರ ಮತ್ತು ಭಾಷೆ ಇದನ್ನು ಸಮೀಕರಿಸುವ ಕೆಲಸ ನಡೀತಾ ಇದೆ. ನಾವು ಒನ್ ನೇಷನ್, ಒನ್ ರಿಲಿಜನ್, ಒನ್ ನೇಷನ್, ರೀಡಿಂಗ್ ವಿಚಾರದಲ್ಲೂ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಅಂತ ಬಂದಿದೆ. ಈಗ ಡಿಗ್ರಿನಲ್ಲಿ ಎಲ್ಲರಿಗೂ ಗೊತ್ತಾಗಿದೆ ಅದು. ಒನ್ ನೇಷನ್ ಒನ್ ಲ್ಯಾಂಗ್ವೇಜ್ ಅನ್ನೋ ಥರದ ಪ್ರಪೋಸಲ್ಸ್ ಇದೆ. ನಾವು ಒಪ್ಕೊಳಕ್ಕಾಗುತ್ತಾ? ಅದನ್ನು ಒಪ್ಕೊಳಕ್ಕಾಗುತ್ತಾ? ನಮ್ಮ ಭಾಷೆಯ ಗುರುತು, ನಮ್ಮ ಭಾಷೆಯ ಐಡೆಂಟಿಟಿ ನಾವು ಯಾವ ಕಾರಣಕ್ಕೂ ಬಿಟ್ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾವ ಕಾರಣಕ್ಕೂ ಬಿಟ್ಕೊಡೋದಕ್ಕೆ ಸಾಧ್ಯ ಇಲ್ಲ. ನಾವು ಭಾಷೆಯನ್ನು ಉಳಿಸ್ಬೇಕು, ಭಾಷೆಯನ್ನು ಬೆಳೆಸಬೇಕು ಅಂತ ಮಾತಾಡ್ತೀವಿ. ಭಾಷೆಯನ್ನು ಉಳಿಸೋದು, ಭಾಷೆಯನ್ನು ಬೆಳೆಸೋದು ಅಂದರೆ ಕೇವಲ ಭಾಷೆಯನ್ನು ಉಳಿಸೋದು ಬೆಳೆಸೋದು. ಯಾವಾಗ ಜನ ಸುಖ ಸಂತೋಷವಾಗಿ ಇರೋದಿಲ್ವೋ, ಆವಾಗ ಜನ ಯಾವಾಗ ಅಭಿವೃದ್ಧಿ ಹೊಂದೋದಿಲ್ವೋ ಆವಾಗ ಅವರಾಡುವ ಭಾಷೆಯು ಅಭಿವೃದ್ಧಿ ಹೊಂದೋದಿಲ್ಲ. ಭಾಷೆಯನ್ನು ಬೆಳೆಸಬೇಕು ಅಂದರೆ ಆ ಭಾಷೆಯನ್ನಾಡುವ ಜನಗಳನ್ನು ಅಭಿವೃದ್ಧಿ ಮಾಡಬೇಕು, ಆ ಭಾಷೆಯನ್ನಾಡುವ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡಬೇಕು. ಹಾಗೆ ನೋಡಿದ್ರೆ ನಮ್ಮಲ್ಲಿ ಪ್ರಾದೇಶಿಕ ಸಮಾನತೆ ಇದೆಯಾ? ನೀವು ಹೇಳಬೇಕು ಮಕ್ಕಳು, ಇದೆಯಾ? ಇಲ್ಲ. ಸಾಮಾಜಿಕ ಅಸಮಾನತೆ ಮಾತ್ರವಲ್ಲ, ಪ್ರಾದೇಶಿಕ ಅಸಮಾನತೆ ಕೂಡ, ರೀಜನಲ್ ಡಿಸ್ಪ್ಯಾರಿಟಿ ಕೂಡ ನಮ್ಮಲ್ಲಿ ತೀವ್ರವಾಗಿದೆ. ನಾವು ಭಾಷಾ ಸೌಹಾರ್ದ, ಕೋಮು ಸೌಹಾರ್ದದ ಬಗ್ಗೆ ಯಾವಾಗಲೇ ಮಾತಾಡ್ತಾ ಇದ್ವಿ. ಭಾಷಾ ಸೌಹಾರ್ದ, ಕೋಮು ಸೌಹಾರ್ದ ಮಾತಾಡ್ತಾನೆ ಅದ್ರ ಜೊತೆಯಲ್ಲಿ ಭಾಷಾ ಸಮಾನತೆಯ ಬಗೆಗೂ ಪ್ರಾದೇಶಿಕ ಸಮಾನತೆಯ ಬಗೆಗೂ ಮಾತಾಡಬೇಕು. ನೀವು ಎಲ್ಲಿಯವರೆಗೆ ಪ್ರಾದೇಶಿಕ ಸಮಾನತೆಯನ್ನು ಸಾಧಿಸುವುದಿಲ್ಲವೋ ಅಲ್ಲಿಯವರೆಗೆ ನೀವು ಭಾಷಾ ಸಮಾನತೆಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಲೋಕಲ್ ಲ್ಯಾಂಗ್ವೇಜಸ್ ಅಂತ ಕರಿತೀವಿ, ರೀಜನಲ್ ಲ್ಯಾಂಗ್ವೇಜಸ್ ಅಂತ ಕರಿತೀವಿ, ವರ್ನಾಕ್ಯುಲರ್ ಅಂತ ಕರಿತೀವಿ. ಅವುಗಳನ್ನು ಆಡುವ ಜನತೆಯನ್ನು ಎಲ್ಲಿಯವರೆಗೆ ನೀವು ಅಭಿವೃದ್ಧಿ ಮಾಡುವುದಿಲ್ಲವೋ, ಅವರು ಬದುಕುವ ಪ್ರದೇಶಗಳನ್ನು ಎಲ್ಲಿಯವರೆಗೆ ನೀವು ಸೌಲಭ್ಯಪೂರ್ವಕವಾಗಿ ಮಾಡುವುದಿಲ್ವೋ ಅಲ್ಲಿಯವರೆಗೆ ಆ ಭಾಷೆಗಳು ಒಂದು ಡಿಗ್ನಿಟಿಯನ್ನು, ಆ ಭಾಷೆಗಳು ಒಂದು ಸ್ಟೇಟಸ್ಸನ್ನು, ಒಂದು ಗೌರವವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಸಾಮಾಜಿಕ ಅಸಮಾನತೆ ಇರುವ ಹಾಗೇ ಭಾಷಿಕ ಅಸಮಾನತೆ, ಲಿಂಗ್ವಿಸ್ಟಿಕ್ ಹೈರಾರ್ಕಿ ಇದೆ. ಇಂಗ್ಲೀಷ್ನಲ್ಲಿ ಮಾತನಾಡ್ಬಿಟ್ರೆ ಅವರು ಜ್ಞಾನಿಗಳು ಅನ್ನೋ ಥರದ ನಂಬಿಕೆ ಇದೆ. ಇಂಗ್ಲೀಷ್ನಲ್ಲಿ ಬರೆದ್ಬಿಟ್ರೆ ಅವರು ಜ್ಞಾನಿಗಳು ಅನ್ನೋ ನಂಬಿಕೆ ಇದೆ. ಇದೆಯಾ ಇಲ್ವಾ? ಇದೆ. ಇದು ಹೋಗ್ಬೇಕಾ ಬೇಡವಾ? ಹೋಗಬೇಕು ಅಂದರೆ ಏನು ಮಾಡಬೇಕು? ಕನ್ನಡ ಮಾತಾಡಬೇಕು, ಕನ್ನಡ ಬಳಸಬೇಕು. ಇನ್ನೊಂದು ನಂಬಿಕೆ ಇದೆ, ತುಂಬ ಜನ ಟೀಚರ್ಸಲ್ಲೂ ಒಂದು ನಂಬಿಕೆ ಇದೆ. ಅದೇನು ನಂಬಿಕೆ ಅಂತಂದರೆ, ಬೇರೆ ಬೇರೆ ಜ್ಞಾನಗಳನ್ನು, ವಿಜ್ಞಾನ, ತಂತ್ರಜ್ಞಾನ, ಬೇರೆ ಬೇರೆ ಅದು ತಾಂತ್ರಿಕವಾದಂತಹ ಕೋರ್ಸಸ್ ಇರ್ಬೋದು, ಈಗ ಫಿಸಿಕ್ಸ್ ಇರ್ಬೋದು, ಜೆನೆಟಿಕ್ಸ್ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಇವುಗಳನ್ನು ಕನ್ನಡದಲ್ಲಿ ಬೋಧನೆ ಮಾಡೋಕ್ಕೆ ಆಗಲ್ಲ ಅಂತ ಟೀಚರ್ಸೇ ಹೇಳ್ತಾರೆ. ಕನ್ನಡದಲ್ಲಿ ಟೀಚ್ ಮಾಡೋಕ್ಕೆ ಆಗಲ್ಲ ಕಣ್ರಿ ಅದನ್ನು, ಅದರಲ್ಲಿ ಏನಾದರೂ ಬರೀರಿ, ಕನ್ನಡದಲ್ಲಿ ಬರೆಯೋಕ್ಕೆ ಬರೋಲ್ಲ ನನಗೆ ಅಂತ ಟೀಚರ್ಸೇ ಹೇಳ್ತಾರೆ, ಸ್ಕಾಲರ್ಸೇ ಹೇಳ್ತಾರೆ, ರಿಸರ್ಚರ್ಸೇ ಹೇಳ್ತಾರೆ. ಯಾವ ಭಾಷೆನೂ ಚಿಕ್ಕದಲ್ಲ, ಯಾವ ಭಾಷೆನೂ ದೊಡ್ಡದಲ್ಲ. ಎಲ್ಲ ಭಾಷೆಗಳು ಸಮಾನ, ಎಲ್ಲ ಭಾಷೆಗಳಿಗೂ ಸಮಾನವಾದ ಸಾಮರ್ಥ್ಯ ಇರ್ತದೆ. ಯಾವಾಗ ಅವುಗಳಿಗೆ ವಿಜ್ಞಾನ ತಂತ್ರಜ್ಞಾನಾದಿಯಾಗಿ ಎಲ್ಲ ಬಗೆಯ ಶಿಸ್ತುಗಳನ್ನು, ಆಲ್ ಟೈಪ್ಸ್ ಆಫ್ ಡಿಸಿಪ್ಲಿನ್ಸನ್ನು ಬರೆಯುವ ಮತ್ತು ಅಭಿವ್ಯಕ್ತಿಸುವ, ಓರಲ್ ಆಗಿ ಅಭಿವ್ಯಕ್ತಿಸುವ ಮತ್ತು ರಿಟನ್ ಆಗಿ ಬರೆಯುವ ಶಕ್ತಿ ಯಾವಾಗ ಬರ್ತದೆ ಅಂದರೆ, ಆ ಭಾಷೆಯನ್ನಾಡುವ ಜನ ಅದರಲ್ಲಿ ಬರಿಬೇಕು, ಆ ಭಾಷೆಯನ್ನಾಡುವ ಜನ ಅದನ್ನು ಬಳಸಬೇಕು. ಆಯಾಯ ಜ್ಞಾನಗಳನ್ನು ಬೋಧಿಸುವುದಕ್ಕೆ ಆಗಲಿ, ಅಭಿವ್ಯಕ್ತಿಸುವುದಕ್ಕೆ ಆಗಲಿ, ಗ್ರಂಥಗಳನ್ನಾಗಿ ಪ್ರಕಟಿಸುವುದಕ್ಕೆ ಆಗಲಿ ಬಳಸಬೇಕು. ಬಳಸಿದಾಗ ಜ್ಞಾನದ ಉತ್ಪಾದನೆ ಆಯಾ ಭಾಷೆಯಲ್ಲಿ ಸಾಧ್ಯ. ಕನ್ನಡದಲ್ಲಿ ಫಿಸಿಕ್ಸ್ ಹೇಳೋಕ್ಕಾಗಲ್ಲ ಅಂದರೆ
ಕನ್ನಡದಲ್ಲಿ ಅಸ್ಟ್ರೋಫಿಸಿಕ್ಸ್ ಹೇಳೋಕ್ಕಾಗಲ್ಲ ಅಂದರೆ ಹೇಳೋಕ್ಕಾಗತ್ತೆ. ನಮ್ಮ ಅಸಾಮರ್ಥ್ಯವನ್ನು ನಾವು ಭಾಷೆಯ ಅಸಾಮರ್ಥ್ಯ ಅಂತ ಹೇಳ್ತಾ ಇರ್ತೀವಿ. ಎಲ್ಲ ಈಗ ನಾವು ಪ್ರಜಾಪ್ರಭುತ್ವ ಒಪ್ಕೊಂಡಿದ್ದೀವಲ್ವೇನಪ್ಪ? ಒಪ್ಕೊಂಡಿದ್ದೀವ ಇಲ್ವಾ? ಸಮಾನತೆಯ ತತ್ವ ಒಪ್ಕೊಂಡಿದ್ದೀವ ಇಲ್ವಾ? ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡುವಾಗ, ಗಣರಾಜ್ಯ ವ್ಯವಸ್ಥೆಯ ಬಗ್ಗೆ ಮಾತಾಡುವಾಗ, ಸಾವರೆಂಟಿಯ ಬಗ್ಗೆ ಮಾತಾಡುವಾಗ ಎಲ್ಲ ರಾಜ್ಯಗಳು ಸಮಾನ ತಾನೆ? ಎಲ್ಲ ರಾಜ್ಯಗಳು ಸಮಾನ ತಾನೆ? ಹೌದಾ ಅಲ್ವಾ? ಎಲ್ಲ ರಾಜ್ಯಗಳು ಸಮಾನ ಅಂದರೆ ಎಲ್ಲ ರಾಜ್ಯದ ಭಾಷೆಗಳು ಸಮಾನ, ಹೌದಾ ಅಲ್ವಾ? ಕೇವಲ ರಾಜಕೀಯ ಪ್ರಜಾಪ್ರಭುತ್ವ ಇದ್ದರೆ ಮಾತ್ರ ಸಾಕ? ಕೆಲವು ಟೀಚರ್ಸು ನಮ್ಮಲ್ಲಿ ಆರ್ಥಿಕ ಪ್ರಜಾಪ್ರಭುತ್ವ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಆರ್ಥಿಕವಾದ ಅಸಮಾನತೆ ಭಯಂಕರವಾಗಿದೆ. ಆರ್ಥಿಕ ಪ್ರಜಾಪ್ರಭುತ್ವ, ಎಕನಾಮಿಕ್ ಡೆಮಾಕ್ರಸಿ ಈಸ್ ನಾಟ್ ಹಿಯರ್ ಇನ್ ಇಂಡಿಯಾ. ಎಲ್ಲೂ ಇಲ್ಲ ಬಿಡಿ, ಇಂಡಿಯಾದಲ್ಲ, ಎಲ್ಲೂ ಇಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ಪ್ರಜಾಪ್ರಭುತ್ವ ಇದೆಯಾ? ಭಾಷಾ ಪ್ರಜಾಸತ್ತೆ ಇದೆಯಾ ಅಂದರೆ ಗಣರಾಜ್ಯ ವ್ಯವಸ್ಥೆಯ ಒಳಗಡೆ ಭಾರತ ಒಂದು ಗಣರಾಜ್ಯ ವ್ಯವಸ್ಥೆ. ಅರ್ಥ ಆಗ್ತಾ ಇದೆಯಾ ನಾವು ಹೇಳೋದು? ಅರ್ಥ ಆಗ್ತಾ ಇದೆಯಾ? ಭಾರತ ಗಣರಾಜ್ಯ ವ್ಯವಸ್ಥೆ ಅಂದರೆ ಗೊತ್ತಾಗುತ್ತಲ್ವಾ? ಅಂದರೆ ತಮಿಳುನಾಡಿಗೆ ಎಷ್ಟು ಸ್ಥಾನಮಾನ ಇದೆಯೋ ಕರ್ನಾಟಕಕ್ಕೂ ಅಷ್ಟೇ ಸ್ಥಾನಮಾನ, ಪಶ್ಚಿಮ ಬಂಗಾಳಕ್ಕೂ ಅಷ್ಟೇ ಸ್ಥಾನಮಾನ, ಒರಿಸ್ಸಾಕ್ಕೂ ಅಷ್ಟೇ ಸ್ಥಾನಮಾನ. ಭಾರತದಲ್ಲಿರುವ ಎಲ್ಲ ರಾಜ್ಯಗಳಿಗೂ ಸಮಾನ ಸ್ಥಾನಮಾನ ಇರಬೇಕು. ಆದರೆ ಸಮಾನವಾದ ಆರ್ಥಿಕ ಸಂಪನ್ಮೂಲಗಳ ಹಂಚಿಕೆ ಆಗ್ತಾ ಇದೆಯಾ ಅಂದರೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂತಂದರೆ ಪ್ರಾದೇಶಿಕ ಅಸಮಾನತೆಯನ್ನು ನಿವಾರಿಸುವ ಹೆಸರಿನಲ್ಲಿ ನಾವು ನಮ್ಮದೇ ಬೇರೆ ಬೇರೆ ರೀತಿಯ ಉಪಕ್ರಮಗಳನ್ನು ಮಾಡಿಕೊಂಡು, ಕಾನೂನುಗಳನ್ನು ಮಾಡಿಕೊಂಡು ಕ್ರೋಢೀಕೃತವಾದಂತಹ ಸಂಪನ್ಮೂಲಗಳನ್ನು ಬೇರೆ ಬೇರೆ ರಾಜ್ಯಗಳಿಗೆ ಆಯಾಯ ರಾಜ್ಯಗಳ ಅಗತ್ಯಕ್ಕೆ ತಕ್ಕ ಹಾಗೆ ಹಂಚಿಕೆ ಮಾಡ್ತೀವಿ. ಹಾಗಾಗಿ ಸಮಾನವಾದ ಆರ್ಥಿಕ ಸಂಪನ್ಮೂಲಗಳ ಹಂಚಿಕೆ ನಮ್ಮಲ್ಲಿ ಇಲ್ಲ. ಅದನ್ನು ಒಂದು ಮಟ್ಟಿಗೆ ಒಪ್ಕೋಬಹುದು. ಆದರೆ ಎಲ್ಲ ಭಾಷೆಗಳಿಗೂ ಸಮಾನವಾದ ಗೌರವ ಇದೆಯಾ? ಭಾಷಾ ಪ್ರಜಾಪ್ರಭುತ್ವ ಭಾರತದಲ್ಲಿ ಇದೆಯಾ ಅಂದರೆ ನನ್ನ ಪ್ರಕಾರ ಇಲ್ಲ. ಹಿಂದಿ ವಿಚಾರ ಬಂದಾಗ ಕನ್ನಡವನ್ನು ಕೀಳಾಗಿ ಕಾಣಲಾಗುತ್ತೆ. ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಭಾಷಾ ಪ್ರಜಾಪ್ರಭುತ್ವ ಇದೆಯಾ ಅಂತ ಯೋಚನೆ ಮಾಡಿ. ಇಲ್ಲ. ಹೇಗೆ ಅಂತ ಚೂರು ಸ್ವಲ್ಪ ವಿವರಿಸ್ತೀನಿ. ಕರ್ನಾಟಕದಲ್ಲಿ ಒಂದೇ ಭಾಷೆ ಇದೆಯಾ? ತೆಲುಗು ಕರ್ನಾಟಕದಲ್ಲೂ ಮಾತಾಡುವವರಿದ್ದಾರೆ, ತಮಿಳು ಮಾತಾಡುವವರಿದ್ದಾರೆ. ಇವೆಲ್ಲ ನಾವು ಕನ್ನಡದ ಸೋದರ ನುಡಿಗಳು ಅಂತ ಕರೆಯುವಂಥ ಭಾಷೆಗಳು. ಆದರೆ ಕನ್ನಡದಲ್ಲಿ ಒಳನುಡಿ ಅಂತ ಕೆಲವಿದ್ದಾವೆ. ಏನದು ಒಳನುಡಿ ಅಂದರೆ? ಎಸ್, ನಿಮಗೆ ಸೋದರ ಭಾಷೆಗಳು ಅಂದರೆ ಖುಷಿ ಆಗುತ್ತೆ. ಎಸ್, ವಿ ಆರ್ ಆಲ್ ಸಿಸ್ಟರ್ಸ್ ಅಂಡ್ ಬ್ರದರ್ಸ್. ಒಳನುಡಿಗಳಿದ್ದಾವೆ. ಯಾವುವು ಒಳನುಡಿಗಳು ಅಂದರೆ 213 ಒಳನುಡಿಗಳಿದ್ದಾವೆ. ಅಕಾರ್ಡಿಂಗ್ ಟು 2011 ಸೆನ್ಸಸ್ 213 ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಆರ್ ಸ್ಪೋಕನ್ ಇನ್ ಕರ್ನಾಟಕ, ವಿದಿನ್ ದಿ ಫ್ರಾಂಟಿಯರ್ ಆಫ್ ಕರ್ನಾಟಕ. ಆ 213 ಒಳನುಡಿ ಗೊತ್ತಿಲ್ಲ ಅಂತಲ್ಲ, ನಿಮಗೆಲ್ಲ ಗೊತ್ತು. ಇಲ್ಲೇ ಕೋಲಾರ ಪ್ರದೇಶದಲ್ಲಿ ಅರವ ಅಂತ ಒಂದಿದೆ. ಅರವ ಅಂತ ಒಂದು ಭಾಷೆ ಇದೆ. ನೀವು ತುಳು ಕೇಳಿದ್ದೀರಿ, ಕೊಂಕಣಿ ಕೇಳಿದ್ದೀರಿ, ಕೊಡವ ಕೇಳಿದ್ದೀರಿ, ಹವ್ಯಕ ಕೇಳಿದ್ದೀರಿ. ಇವೆಲ್ಲ ಕರ್ನಾಟಕದ ನೆಲದಲ್ಲೇ ಇರುವ ಇದೇ ನೆಲಮೂಲದ ನುಡಿಗಳು, ಭಾಷೆಗಳು. ಇಲ್ಲೇ ಇರುವ ಭಾಷೆಗಳನ್ನು ನಾವು ಕನ್ನಡದ ಎದುರುಗಡೆ ಸಮಾನವಾಗಿ ಕಾಣ್ತಾ ಇದ್ದೀವಾ? ಸಮಾನ ಸವಲತ್ತುಗಳನ್ನು ಆ ಭಾಷಾಭಿವೃದ್ಧಿಗೂ ಕೊಡ್ತಾ ಇದ್ದೀವಾ? ಇಲ್ಲ. ನಾವು ಕನ್ನಡ ಅಂತ ಬಡ್ಕೊಳ್ಳೋರು, ಹಿಂದಿ ಎದುರುಗಡೆ ಇಂಗ್ಲೀಷ್ ಎದುರುಗಡೆ ನಮ್ಮನ್ನು ಕೀಳಕ್ಕೆ ಕಾಣಬೇಡ್ರಿ ಅಂತ ಹೇಳೋರು, ನಾವು ಇತರೆಯವರನ್ನು ಕೀಳಕ್ಕೆ ಕಾಣಬಾರ್ದಲ್ವಾ? ಇದೇ ನಿಜವಾದ ಕನ್ನಡ ರಾಜ್ಯೋತ್ಸವ. ಇದು ಕನ್ನಡ ರಾಜ್ಯ, ಕನ್ನಡ ನುಡಿ ಅಲ್ಲ. ಇದು ಕನ್ನಡ ನುಡಿಯ ಉತ್ಸವ ಅಲ್ಲ, ಇದು ರಾಜ್ಯದ ಉತ್ಸವ. ಇಡೀ ರಾಜ್ಯದಲ್ಲಿರುವ ಎಲ್ಲ ಜನ ಅವರ ಏಳ್ಗೆ, ಅದನ್ನು ನಾವು ಬಯಸಬೇಕು, ಅದನ್ನು ನಾವು ಮನಸ್ಸಿನಲ್ಲಿ ಇಟ್ಕೋಬೇಕು. ಇವತ್ತು ದ್ವಿಭಾಷಿಕತೆ, ಬಹುಭಾಷಿಕತೆ ಇದೇ ವಾಸ್ತವ. ಸಿಂಗಲ್ ಲ್ಯಾಂಗ್ವೇಜ್ ಅನ್ನೋದು ಇಲ್ಲ. ನಾವೆಲ್ಲರೂ ಎಜುಕೇಷನ್ಗೆ ಎಕ್ಸ್ಪೋಸ್ ಆಗ್ತಾ ಇದ್ದೀವಿ. ನಮ್ಮಲ್ಲಿ ಈಗ ಹಾಲಿ ತ್ರಿಭಾಷಾ ಸೂತ್ರ ಜಾರಿನಲ್ಲಿದೆ. ನಾವು ಓದೋದಕ್ಕೆ ಬಂದು ಕೂಡಲೇ ಒಂದು ನಮ್ಮ ಸ್ಥಳೀಯ ಭಾಷೆ ಅಥವಾ ಮನೆ ಭಾಷೆ, ಇನ್ನೊಂದು ಇಂಗ್ಲೀಷ್, ಮತ್ತೊಂದು ಹಿಂದಿ. ತ್ರಿಭಾಷಾ ಸೂತ್ರ ಅಂದರೆ ಇದೇನೆ. 3 ಕಲಿತೀವಲ್ವ ನಾವು ಪ್ರೈಮರಿ ಎಜುಕೇಷನ್ಗೆ ಎಂಟ್ರಿ ಆದ ಕೂಡಲೇ ಕಲಿತೀವಲ್ವಾ? ಸೊ ನಮ್ಮದಲ್ಲದ, ನಮ್ಮ ಮನೆ ಭಾಷೆಯಲ್ಲದ 2 ಭಾಷೆಗಳಿಗೆ ನಾವು ಎಕ್ಸ್ಪೋಸ್ ಆಗ್ತೀವಿ. ಎಕ್ಸ್ಪೋಸ್ ಆದ ಕೂಡಲೇ ನಾವು ಎಜುಕೇಷನ್ ಸಿಸ್ಟಮಿಗೆ ಬಂದ ಕೂಡಲೇ ನಾವು ದ್ವಿಭಾಷಿಕರೋ ತ್ರಿಭಾಷಿಕರೋ ಆಗ್ತೀವಿ. ಪರಿಸರದಲ್ಲಿ ಇವತ್ತು ಏಕಭಾಷಿಕ ಪರಿಸರ ಅನ್ನೋವು ಇಲ್ಲ, ಎಲ್ಲೂ ಇಲ್ಲ. ಎಲ್ಲಾದರೂ ಇದೆಯಾ? ಒಂದೇ ಒಂದು ಭಾಷೆಯನ್ನಾಡುವ ಪ್ರದೇಶ ಇಲ್ಲಿದೆ ಅಂತ ಯಾವುದಾದ್ರೂ ನೀವು ಹೇಳ್ತೀರಾ? ಕೆಲವು ಕುಟುಂಬಗಳು ಏಕಭಾಷಿಕ ಕುಟುಂಬಗಳಿದ್ದಾವೆ.
ಆದರೆ ಪರಿಸರ ಏಕಭಾಷಿಕ ಪರಿಸರ ಇಲ್ಲ ನಮ್ಮಲ್ಲಿ ಎಲ್ಲುವೆ. ಜಾಗತೀಕರಣ, ಗ್ಲೋಬಲೈಸೇಷನ್ನು ನಮ್ಮನ್ನು ಎಂಥ ಒಂದು ಒತ್ತಡಕ್ಕೆ ಸಿಕ್ಕಿಸಿದೆ, ತಳ್ಳಿದೆ ಅಂತಂದರೆ ನಾವು ಕನಿಷ್ಠ 2-3 ಭಾಷೆಗಳನ್ನು ಕಲೀಲೇಬೇಕಾದ ಒತ್ತಡಕ್ಕೆ ನಮ್ಮನ್ನು ಅದು ತಳ್ಳಿದೆ. ನೀವು ಮೊಬೈಲ್ ಬಳಸ್ತಾ ಇದ್ದೀರಿ ಅಂದರೆ ನಿಮಗೆ ಇಂಗ್ಲೀಷ್ ಕೀಪ್ಯಾಡು ಕಂಪಲ್ಸರಿ. ನೀವು ಕನ್ನಡ ಬರೀಬೇಕು, ಮೂಡಿಸ್ಬೇಕು ಅಂದರೂ ಥ್ರೂ ಇಂಗ್ಲೀಷ್ ಕೀಬೋರ್ಡೇ ಬಳಸ್ತೀರಿ. ಕನ್ನಡ ಕೀಬೋರ್ಡ್ಗಳಿಲ್ವ ಅಂದ್ರೆ ಇದ್ದಾವೆ, ಆದರೆ ತುಂಬ ಜನ ವಿದ್ಯಾರ್ಥಿಗಳು ಕನ್ನಡ ಕೀಬೋರ್ಡ್ ಇನ್ಸ್ಟಾಲ್ ಮಾಡ್ಕೊಳ್ಳಲ್ಲ. ಕನ್ನಡ ಬರೆಯೋಕ್ಕೂ ಇಂಗ್ಲೀಷ್ ಕೀಬೋರ್ಡನ್ನೇ ಬಳಸ್ತಾರೆ. ಅದಿರಲಿ, ಇನ್ನೂ ಮುಂದುವರೆದು ಇವಾಗೆಲ್ಲ ವಾಯ್ಸ್ ಟೈಪಿಂಗ್ ಬಂದ್ಬಿಟ್ಟಿದೆ, OCR ಬಂದ್ಬಿಟ್ಟಿದೆ. ಒಂದು ಫೋಟೋ ರೂಪದಲ್ಲಿರುವಂತಹ ಒಂದು ಟೆಕ್ಸ್ಟನ್ನು ಎಡಿಟಬಲ್ ಟೆಕ್ಸ್ಟಾಗಿ ಕನ್ವರ್ಟ್ ಮಾಡುವಂತಹ ಟೆಕ್ನಾಲಜಿ ಬಂದ್ಬಿಟ್ಟಿದೆ. ಅಷ್ಟೇ ಅಲ್ಲ, ನೀವು ಯಾರಾದರೂ ಝೊಮ್ಯಾಟೊ ಬ್ರೌಸ್ ಮಾಡಿದ್ರೆ, ಯಾವುದೋ ಒಂದು ಆನ್ಲೈನ್ ಮಾರ್ಕೆಟಿಂಗ್ ವೆಬ್ಸೈಟಿಗೆ ಹೋದರೆ ನಿಮಗೆ ಅಲ್ಲಿ ಕನ್ನಡದಲ್ಲಿ ಮೆನು ಅಪಿಯರ್ ಆಗುತ್ತೆ. ಆನ್ಲೈನ್ ಟ್ರಾನ್ಸ್ಲೇಷನ್, ಮಷಿನ್ ಟ್ರಾನ್ಸ್ಲೇಷನ್ ಎಷ್ಟು ಬೆಳೆದಿದೆ ಅಂದರೆ ಆ ಕ್ಷಣಕ್ಕೆ ನಮ್ಮಲ್ಲಿ ಟ್ರಾನ್ಸ್ಲೇಷನ್ನಲ್ಲಿ ಆನ್-ಸೈಟ್ ಟ್ರಾನ್ಸ್ಲೇಷನ್ ಅಂತ ಒಂದಿದೆ ಸರ್. ಆನ್-ಸೈಟ್ ಟ್ರಾನ್ಸ್ಲೇಷನ್ ಅಂದರೆ ನೀವು ಇವಾಗ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದರೆ ತಕ್ಷಣವೇ ನಾನು ಅದನ್ನು ಕನ್ನಡದಲ್ಲಿ ಜನಗಳಿಗೆ ಹೇಳೋದು, ದಟ್ ಈಸ್ ಆನ್-ಸೈಟ್ ಟ್ರಾನ್ಸ್ಲೇಷನ್. ಈ ಆನ್-ಸೈಟ್ ಟ್ರಾನ್ಸ್ಲೇಷನ್ ಅನ್ನೋದು ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಮತ್ತು ಬೇರೆ ಬೇರೆ ರೀತಿಯ ಡಿಜಿಟಲ್ ಲೋಕದಲ್ಲಿ ಎಷ್ಟು ವ್ಯಾಪಕವಾಗಿ ಬಳಕೆನಲ್ಲಿದೆ ಅಂದರೆ, ನೀವು ಗೂಗಲಲ್ಲಿ ಏನಾದ್ರು ಸರ್ಚ್ ಮಾಡಿದ್ರೆ ಕನ್ನಡದಲ್ಲಿ ಅದು ಇಲ್ಲದೆ ಇದ್ದರೆ ಇಂಗ್ಲೀಷ್ನಲ್ಲಿರೋದನ್ನು ಆ ಕ್ಷಣಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಚೆಕ್ ಅಂತ ಅದು ಕನ್ನಡದಲ್ಲಿ ಕೊಟ್ಬಿಡುತ್ತೆ. ಯಾವಾಗಾದ್ರೂ ನೋಡಿದ್ದೀರಾ? ಇವಾಗೆಲ್ಲ ಎಜುಕೇಷನ್ಗೆ ನಮ್ಮ ಮಕ್ಕಳು ಮೇಸ್ಟ್ರುಗಳನ್ನ ಆಧರಿಸೋದಕ್ಕಿಂತ AI ಆಧರಿಸಿದ್ದಾರೆ. ಏನಾದರೂ ಸ್ವಲ್ಪ ಗೊತ್ತಾಗಲಿಲ್ಲ ಅಲ್ಲ, ಸೆಮಿಸ್ಟ್ರ್ ಇಡೀ ಮೇಸ್ಟ್ರು ಹೊಡ್ಕೊಂಡಿರ್ತಾರೆ, ಪರೀಕ್ಷೆ ಹತ್ರ ಬಂದಾಗ ಇವ್ರು ಮರ್ತೋಗ್ತಾರೆ. ಅವಾಗೇನು ಮಾಡೋ, ಯಾವುದೇ ಪ್ರಶ್ನೆ ಬರಲಿ, ಯಾವುದೇ ಟಾಪಿಕ್ ಬರಲಿ, ChatGPTಗೆ ಹೋಗು, ಪರ್ಪ್ಲೆಕ್ಸಿಟಿಗೆ ಹೋಗು, ತಗೋ, ಅದು ಇಂಗ್ಲೀಷಲ್ಲಿ ಏನೇನೋ ಕೊಡ್ತದೆ. ಯಾವುದೋ ಒಂದು ಹೆಣ್ಮಗಳು ನಮ್ಮ ಕಾಲೇಜಿನಲ್ಲಿ ಈ ChatGPT ಒಳಗಡೆ ಡೌನ್ಲೋಡ್ ಮಾಡಿಕೊಂಡು ತೊಗೊಂಡು ಬಂತು. ಅದೇನು ಅಂತಂದರೆ, ಅದು ಆ್ಯಕ್ಚುಲಿ ಸಾರಾ ಅಬೂಬಕರ್ದು ಒಂದು ಕತೆ. ಆ ಕಥೆನ ಆಧರಿಸಿ ನಾವು ಸ್ತ್ರೀಗೆ ಸಮಾನತೆಯನ್ನು ಒದಗಿಸುವ ಬಗೆಯನ್ನು ಕಥೆಯ ಹಿನ್ನೆಲೆಯಲ್ಲಿ ಚರ್ಚಿಸಿ ಅಂತ ಪ್ರಶ್ನೆ ಕೊಟ್ಟರೆ, ಅದು ಕತೆ ಏನು, ಅದ್ರ ಕತೆ ಕಾನ್ಸೆಪ್ಟೇ ಬೇರೆ. ChatGPT ಕತೆ ಕಾನ್ಸೆಪ್ಟೇ ಬೇರೆ. ಅದು ಎಲ್ಲೆಲ್ಲೋ ಕತೆ ಹೊಡ್ಕೊಂಬರುತ್ತೆ, ಎಲ್ಲೆಲ್ಲೋ ಬಳ್ಕೊಂಬರುತ್ತೆ. ಆನ್ಲೈನಲ್ಲಿ ಎಲ್ಲೆಲ್ಲಿ ಸಿಗುತ್ತೆ ಅದನ್ನೆಲ್ಲ ಬಳ್ಕೊಂಡು ಬಂದು ನಿಮಗೆ ಕೊಡುತ್ತೆ. ಸ್ತ್ರೀ ಸಮಾನತೆಯನ್ನು ಸಾಧಿಸುವ ಬಗ್ಗೆ ಅಂದರೆ ನಂಬರ್ 1 ಇದು, ನಂಬರ್ 2 ಇದು, ನಂಬರ್ 3 ಇದು. ಕತೆ ಮಾಯ. ಕಥೆಯ ಹಿನ್ನೆಲೆಯಲ್ಲಿ ಚರ್ಚಿಸಿ ಕತೆ ಹಿನ್ನೆಲೆ ಕೇಳಬೇಡಿ. ChatGPT ಹೇಳುತ್ತೆ, ನಾನು ಕೇಳ್ತೀನಿ, ನಾನು ಅದನ್ನೇ ಬರೆಯೋದು. ಅಥವಾ ಪರ್ಪ್ಲೆಕ್ಸಿಟಿ ಯಾವುದೋ ಒಂದು AI ಅದು ಹೇಳುತ್ತೆ, ಅದನ್ನೇ ನಾನು ಬರೆಯೋದು. ಮನುಷ್ಯರಿಗಿಂತ ಮಷೀನೇ ಬುದ್ಧಿವಂತವು ಅನ್ನೋ ಥರದ ಒಂದು ಸ್ಥಿತಿಗೆ ನಾವು ಬರ್ತಾ ಇದ್ದೀವಿ. ಇಲ್ಲಿ ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ನೀವು ಕನ್ನಡವನ್ನು ಕಟ್ಟುವ ಕೆಲಸವನ್ನು ಹೇಗೆ ಮಾಡಬೇಕು? ಇದಪ್ಪ ನನ್ನ ಪ್ರಶ್ನೆ. ನಾವು ತಂತ್ರಜ್ಞಾನಕ್ಕೆ ನಿತ್ಯ ಎಕ್ಸ್ಪೋಸ್ ಆಗ್ತಾ ಇದ್ದೀವಿ, ನಮ್ಮ ಭಾಷೆನ ಕಳ್ಕೊತಾ ಇದ್ದೀವ? ನೀವುಗಳು ನಮ್ಮದು ಮುಗಿತಾ ಇದೆ ಕಾಲ, ನಾವು 60 ಕಡೆ ಹೋಗ್ತಾ ಇದ್ದೀವಿ. ನೀವುಗಳು ಈಗ ಉಳಿಸ್ಬೇಕಾಗಿರೋರು, ಬೆಳೆಸ್ಬೇಕಾಗಿರೋರು, ಬಳಸಬೇಕಾಗಿರೋರು. ಉಳಿಸೋದು ಬೆಳೆಸೋದು ಅಂದರೆ ಸುಮ್ಮನೆ ಮಾತಾಡ್ದಂಗೆಲ್ಲ ಬಳಸಬೇಕು. ನಿತ್ಯ ಬೇರೆ ಬೇರೆ ವಲಯಗಳಲ್ಲಿ ಬಳಸಬೇಕು. ಕೇಳಿ ಈ ಕಾಲೇಜು ಸೈನ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕಾಲೇಜು, ಸೈನ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳಲ್ಲಿ ಕನ್ನಡ ಬಳಸೋದು ಹೇಗೆ? ಭಾಷೆ ಕನ್ನಡ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಕನ್ನಡ ಬಳಸೋದಲ್ಲ. ನೀವು ಸೈನ್ಸ್ ಕೋರ್ಸ್ ಓದುವವರು, BSc ಓದುವವರು, ಅಥವಾ BSc ಏರ್ಕ್ರಾಫ್ಟ್ ಮ್ಯಾನೇಜ್ಮೆಂಟ್ ಇದೆಯಾ? ಆಯ್ತು, ಏರ್ಕ್ರಾಫ್ಟ್ ಮ್ಯಾನೇಜ್ಮೆಂಟ್ನಲ್ಲಿ ಯಾವ್ಯಾವ ಕಂಟೆಂಟು ಕನ್ನಡದಲ್ಲಿ ಬಂದಿದೆ ಅಂತ ಯಾರಾದರೂ ಬ್ರೌಸ್ ಮಾಡಿದ್ದೀರಾ? ಭಾರತೀಯ ವಾಯುಯಾನ ಸಂಸ್ಥೆಯವರು ಕಣಾದ ಅಂತ ಹೇಳಿ ಒಂದು ಪತ್ರಿಕೆಯನ್ನು ತರ್ತಾ ಇದ್ರು. ಕನ್ನಡದಲ್ಲಿ ಜ್ಞಾನ ಸೃಷ್ಟಿಯಾಗಿದೆ. ಏರ್ಕ್ರಾಫ್ಟ್ ಮ್ಯಾನೇಜ್ಮೆಂಟಲ್ಲಿ, ಏವಿಯೇಷನ್ ಏರಿಯಾದಲ್ಲಿ ಕನ್ನಡದಲ್ಲಿ ಅಪಾರವಾದ ಜ್ಞಾನ ಸೃಷ್ಟಿಯಾಗಿದೆ. ಕನ್ನಡದಲ್ಲಿ ಸೃಷ್ಟಿಯಾಗಿರುವಂಥ ಜ್ಞಾನಕ್ಕೆ ನೀವು ಮಾನ್ಯತೆ ಕೊಡ್ತಾ ಇದ್ದೀರಾ? ಬಳಸ್ತಾ ಇದ್ದೀರಾ? ಮಾನ್ಯತೆ ಕೊಡ್ತಾ ಇಲ್ಲ, ಬಳಸ್ತಾ ಇಲ್ಲ ಅಂದರೆ ನೀವು ಕನ್ನಡ ಬಳಸಲ್ಲ, ನೀವು ಕನ್ನಡ ಉಳಿಸಲ್ಲ. ಸುಮ್ಮನೆ ಭಾಷಣ ಮಾಡಿಬಿಟ್ರೆ ಕನ್ನಡ ಉಳಿತದ? ಕನ್ನಡ ರಾಜ್ಯೋತ್ಸವದ ಒಂದು ದಿವಸ ಮಾತ್ರ ನೀವು ಕನ್ನಡಿಗರಾಗ್ಬಿಟ್ರೆ ಕನ್ನಡ ಉಳಿತದ? ನವೆಂಬರ್ ತಿಂಗಳಲ್ಲಿ ಮಾತ್ರ ನವೆಂಬರ್ ಕನ್ನಡಿಗರಾಗ್ಬಿಟ್ರೆ ಕನ್ನಡ ಉಳಿತದ? ನೀವು ಯಾವ್ಯಾವ ಕೋರ್ಸ್ ಅಭ್ಯಾಸ ಮಾಡ್ತಾ ಇದ್ದೀರೋ ಆ ಕೋರ್ಸಲ್ಲಿರುವ ಜ್ಞಾನಕ್ಕೆ ನೀವು ಮಾನ್ಯತೆ ಕೊಡುವವರಾಗಬೇಕು. ಅಲ್ಲಿರುವ ಜ್ಞಾನವನ್ನು ಕನ್ನಡದಲ್ಲಿ ನೀವು ಬಳಸಬೇಕು. ಅಟ್ ದಿ ಸೇಮ್ ಟೈಮ್ ನೀವು ಆ ಏರಿಯಾದಲ್ಲಿ ಕನ್ನಡದಲ್ಲಿ ಜ್ಞಾನವನ್ನು ಸೃಷ್ಟಿಸುವ
ಸೃಷ್ಟಿಕರ್ತರಾಗಬೇಕು. ಯು ಶುಡ್ ಬಿಕಮ್ ಪ್ರೊಡ್ಯೂಸರ್ಸ್, ನಾಲೆಡ್ಜ್ ಪ್ರೊಡ್ಯೂಸರ್ಸ್. ಎಲ್ಲಿ? ಕನ್ನಡದಲ್ಲಿ. ನೀವು ಯಾವುದೋ ಒಂದು BBA ಏವಿಯೇಷನ್ ಓದ್ತಾ ಇದ್ದೀರಿ ಅಂದರೆ, ಏವಿಯೇಷನ್ ಮ್ಯಾನೇಜ್ಮೆಂಟ್ ಓದ್ತಾ ಇದ್ದೀರಿ ಅಂದರೆ, ನೀವು ಯಾವುದೋ ಒಂದು BSc ಏರ್ಕ್ರಾಫ್ಟ್ ಮ್ಯಾನೇಜ್ಮೆಂಟ್ ಓದ್ತಾ ಇದ್ದೀರಿ ಅಂದರೆ, ಅಲ್ಲಿ ನೀವು ಕನ್ನಡದಲ್ಲಿ ಆ ಸಬ್ಜೆಕ್ಟನ್ನು ಬರೆಯೋದಕ್ಕೆ ನೀವು ಆಯ್ಕೆ ಮಾಡ್ಕೋಬೇಕು. ಕನ್ನಡದಲ್ಲಿ ಕಂಟೆಂಟನ್ನು ನೀವು ಕ್ರಿಯೇಟ್ ಮಾಡೋದಕ್ಕೆ ನೀವು ತೊಡಗಬೇಕು. ಆವಾಗ ಕನ್ನಡ ಬೆಳೆಯುತ್ತೆ. ನೀವು ಬಳಸಿದಾಗ ಕನ್ನಡ ಬೆಳೆಯುತ್ತೆ, ಇಲ್ಲದೇ ಇದ್ರೆ ಬೆಳೆಯಲ್ಲ. ಗೊತ್ತಾಯ್ತು? ನೀವು ಕೆಲವರು ಚಪ್ಪಾಳೆ ಹೊಡಿತಾ ಇರೋದು ನಾನು ಚೆನ್ನಾಗಿ ಮಾತಾಡ್ತೀನಿ ಅಂತಲ್ಲ. ನಾನು ಮೇಸ್ಟ್ರು, ನಾನು ಪ್ರಿನ್ಸಿಪಾಲು, ಗೊತ್ತಾಗುತ್ತೆ ನನಗೆ. 33 ವರ್ಷ ಸರ್ವಿಸ್ ಮಾಡಿದ್ದೀನಿ ಈ ಇಲಾಖೆನಲ್ಲಿ. ನಾನು ಒಂದೇ ಒಂದು ಮಾತು ಹೇಳ್ಬಿಟ್ಟು ನನ್ನ ಮಾತು ಮುಗಿಸ್ತೀನಿ, ಕೇಳಿ. ಆಹಾ, ಏನು ಖುಷಿನಪ್ಪ ಸ್ವಾಮಿ, ನೀವೇನಾರ ಹೇಳಿ, ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ ಸಾಕು. ನಮ್ಮನ್ನು ಬಿಡ್ರಪ್ಪೋ, ನಮ್ಮ ಕಷ್ಟಗಳು. ಅಯ್ಯೋ, ನಮ್ಮ ಕಷ್ಟಗಳು ಬೇರೆ ಸ್ವಾಮಿ. ಅವ್ನಿಗೆ ಈಗೇನೋ ದಾಮ್ ಧೂಮ್ ಅಂತ ಯಾವುದೋ ಒಂದು ಕಾಂತಾರ ಡ್ಯಾನ್ಸೋ ಇನ್ಯಾವುದೋ ಒಂದು. ವಿ ಆರ್ ಆಲ್ ವೇಟಿಂಗ್ ಟು ದ್ಯಾಟ್ ಇನ್ ಎ ಸೆಲೆಬ್ರೇಷನ್ ಮೋಡ್. ನೀವು ಸುಮ್ಮನೆ ಭಾಷಣ ಹೊಡಿತಾ ಇದ್ದೀರಲ್ರಿ ರೀ. ನೋಡ್ರಪ್ಪ, ಕೆಲವು ಸಾರಿ ಮಗು ಮಾತ್ರೆ ತಿನ್ಸಿದ್ರೆ, ಔಷಧಿ ತಿನ್ಸಿದ್ರೆ ಉಗೀತದೆ. ಆದರೂ ಏನೋ ತಂತ್ರ ಮಾಡಿ, ಬಲವಂತ ಮಾಡಿ ಔಷಧಿ ಕುಡಿಸ್ಬೇಕು. ಇಲ್ಲದೇ ಇದ್ರೆ ಆರೋಗ್ಯ ಸರಿ ಹೋಗಲ್ಲ. ನನಗೆ ಆರೋಗ್ಯ ಸರಿ ಇಲ್ಲ ಅಂತ ರೋಗಿಗೆ ಕೆಲವೊಮ್ಮೆ ಸಣ್ಣ ಮಕ್ಕಳಿಗೆ ಗೊತ್ತಾಗಲ್ಲ. ಅದರಲ್ಲೂ ನಿಮ್ಮಂಥ ಏಜ್ನವ್ರಿಗೆ ಗೊತ್ತಾಗೋದೇ ಇಲ್ಲ. ಐ ಆಮ್ ಪರ್ಫೆಕ್ಟ್, ಐ ಆಮ್ ಫಿಟ್, ಐ ಆಮ್ ಕೇಪಬಲ್ ಅನ್ನೋ ಥರದ್ದು ಒಂದು ದಾರ್ಷ್ಟ್ಯ ಇರುತ್ತೆ. ಭಾಷೆ ವಿಚಾರದಲ್ಲಂತೂ ಭಾಷೆನ ಹೆಂಗೆ ಟೂಲ್ ಥರ ಯೂಸ್ ಮಾಡ್ತಾರೆ ಜನ ಅಂದರೆ, ಅವ್ರಿಗೆ ಉಪಯೋಗಕ್ಕೆ ಬಂತಾ, ಎಸ್ ಬಳಸ್ತಾರೆ. ಉಪಯೋಗಕ್ಕೆ ಆ ಭಾಷೆ ಬರಲ್ವಾ, ಇನ್ಯಾವುದಾದ್ರು ಭಾಷೆ ಉಪಯೋಗಕ್ಕೆ ಬರುತ್ತಾ, ಹೋಗ್ತಾರೆ, ಅದನ್ನು ತಗೋತಾರೆ, ಅದನ್ನು ಹಿಡ್ಕೋತಾರೆ. ಸಿಂಪಲ್. ಒಂದು ಪೆನ್ನು ನೀವು ಯೂಸ್ ಮಾಡ್ತಾ ಇರ್ತೀರಿ, ಆ ಪೆನ್ನಲ್ಲಿ ಇಂಕ್ ಮುಗ್ದೋಯ್ತು, ಅಥವಾ ಅದು ಕರ್ಕರ ಅಂತ ಇದೆ, ಸರಿಯಾಗಿ ಬರೀತಾ ಇಲ್ಲ, ಏನು ಮಾಡ್ತೀರಾ? ಬಿಸಾಕ್ತೀರಾ, ಬೇರೆ ಪೆನ್ ತಗೋತೀರಾ, ಅಥವಾ ನಿಮ್ಮ ಫ್ರೆಂಡ್ ಹತ್ರ ಇನ್ನೊಂದು ಪೆನ್ ಇಸ್ಕೊತೀರಾ. ಹಾಗೆ ಇವತ್ತು ಹೊರಗಡೆ ಮಾರ್ಕೆಟ್ ಜಗತ್ತಲ್ಲಿ, ಗ್ಲೋಬಲೈಸೇಷನ್ ಪ್ರಾಸೆಸ್ಸಲ್ಲಿ ನಮಗೆ ಎಂಥ ಒತ್ತಡಗಳು ಕ್ರಿಯೇಟ್ ಆಗ್ತಾ ಇದ್ದಾವೆ ಅಂದರೆ, ನಾವೇನು ಲಬೋ ಬಾಯಿ ಬಡ್ಕೊಂಡ್ರು ಕನ್ನಡ ಅಂತ ರೀ, ಏನಾದ್ರು ಫ್ರೆಂಚ್ ಗಿಂಚೋ ಒಂದು ಎಕ್ಸ್ಟ್ರಾ ಲ್ಯಾಂಗ್ವೇಜ್ ಕಲೀರಿ ಮಕ್ಕಳೇ ಅನ್ನೋ ಥರದ್ದು ಒಂದು ಒತ್ತಡ ಬರುತ್ತೆ. ಜರ್ಮನ್ ಕಲೀರಿ ಅನ್ನೋ ಥರದ್ದು ಒಂದು ಒತ್ತಡ ಬರುತ್ತೆ. ಜ್ಞಾನ ಇರೋದು ಇಂಗ್ಲೀಷ್ನಲ್ಲಿ ಅನ್ನೋ ಒಂದು ಒತ್ತಡ ಬರುತ್ತೆ. ಆ ಒತ್ತಡನೆಲ್ಲ ಮೀರಿ ಒಂದೇ ಒಂದು ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ ಅಂತ ಹೇಳ್ಬಿಟ್ಟು ಮತ್ತೇನೋ ಕಂಟಿನ್ಯೂ ಮಾಡ್ತಾವ್ರಲ್ಲ ಅಂತ ಭಯಪಡಬೇಡಿ. ಆ ಒಂದೇ ಒಂದು ಮಾತು ಯಾವುದು ಅಂತಂದರೆ, ನಿತ್ಯ ನಿಮ್ಮ ಬಳಕೆಯಲ್ಲಿ ಕೀಳರಿಮೆ ಇಲ್ಲದೆ ಕನ್ನಡವನ್ನು ಬಳಸಿ. ನಮ್ಮಲ್ಲಿ ಲಿಂಗ್ವಿಸ್ಟಿಕ್ ಇನ್ಫೀರಿಯಾರಿಟಿ ತುಂಬ ಇದೆ. ಅದು ಬರೀ ಕನ್ನಡಕ್ಕಲ್ಲ, ತಮಿಳಿಗೂ ಇದೆ, ತೆಲುಗುಗೂ ಇದೆ, ಮಲಯಾಳಂಗೂ ಇದೆ. ಹಿಂದಿ ಹೊರತುಪಡಿಸಿ ಎಲ್ಲ ಭಾರತೀಯ ಭಾಷೆಗಳಿಗೂ ಈ ಥರದೊಂದು ಇನ್ಫೀರಿಯಾರಿಟಿ ಇದೆ. ಇದು ಕಲೋನಿಯಲ್ ಎಫೆಕ್ಟು. ಯಾವಾಗ ಭಾರತ ಬ್ರಿಟಿಷ್ ಕಾಲನಿ ಆಯಿತೋ ಅಲ್ಲಿಂದ ಭಾಷಿಕ ಕೀಳರಿಮೆ, ಇನ್ಫೀರಿಯಾರಿಟಿ ಇದು ಶುರುವಾಯಿತು. ನೀವು ಯಾವ ಕಾರಣಕ್ಕೂ ಕೀಳರಿಮೆ ಪಟ್ಕೋಬೇಡಿ, ಇನ್ಫೀರಿಯಾರಿಟಿ ಫೀಲ್ ಮಾಡ್ಕೋಬೇಡಿ ಕನ್ನಡ ಬಳಸುವಾಗ. ಒಂದು ಉದಾಹರಣೆ ಕೊಡ್ತೀನಿ. ಈಗ ಯಾವುದೋ ಒಂದು ಕಾಲ್ ಸೆಂಟರ್ನವರು ನನಗೆ ಕಾಲ್ ಮಾಡ್ತಾರೆ. ಇನ್ ವಿಚ್ ಲ್ಯಾಂಗ್ವೇಜ್ ಯು ಆರ್ ಕಂಫರ್ಟಬಲ್ ಸರ್? ಈಸ್ ಇಟ್ ಹಿಂದಿ ಆರ್ ಇಂಗ್ಲೀಷ್? ನನಗೆ ಹಿಂದಿನೂ ಬೇಡ, ಇಂಗ್ಲೀಷು ಬೇಡ, ನಾನು ಮಾತಾಡ್ತಿರೋದು ನಿನ್ಗೆ ಅರ್ಥ ಆಗ್ತದಾ? ನೋ ಸಾರಿ, ಐ ಡೋಂಟ್ ನೋ ಕನ್ನಡ, ಐ ನೋ ಓನ್ಲಿ ಇಂಗ್ಲೀಷ್ ಆ್ಯಂಡ್ ಹಿಂದಿ. ಇನ್ ವಿಚ್ ಲ್ಯಾಂಗ್ವೇಜ್ ಯು ಆರ್ ಕಂಫರ್ಟಬಲ್? ನಾನು ಹೇಳೋದು ಕೇಳಿಸ್ತಾ ಇದೆಯಾ? ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ನಿನ್ನ ಜೊತೆ ನಾನು ಮಾತಾಡಬೇಕು ಅಂದರೆ, ನಿನ್ನ ಜೊತೆ ನಾನು ವ್ಯಾಪಾರ ಮಾಡಬೇಕು ಅಂದರೆ, ನಿನ್ನ ಜೊತೆ ನಾನು ವ್ಯವಹಾರ ಮಾಡಬೇಕು ಅಂತಂದರೆ ಮುಚ್ಕೊಂಡು ಕನ್ನಡದಲ್ಲಿ ಮಾತಾಡು, ಇಲ್ಲ ಅಂದರೆ ಮಡಗು. ಇಲ್ಲಾಂದ್ರೆ ಮಡ್ಗಯ್ಯ ಫೋನು, ಇಲ್ಲಾಂದ್ರೆ ಮಡಗು ಫೋನು. ಅವನು ರೆಕಾರ್ಡ್ ಮಾಡ್ಕೋತಾ ಇರ್ತಾನೆ, ಅದನ್ನು ಟ್ರಾನ್ಸ್ಲೇಟ್ ಮಾಡ್ತಾನೆ, ಕೇಳಿಸ್ಕೊತಾನೆ. ಓಹ್, ರೆಫರ್ ದಿಸ್ ಟು ದಿ ಕನ್ನಡ ನೋಯಿಂಗ್ ಫೆಲೋ. ಯಾರೋ ಒಬ್ಬನ ಅಪಾಯಿಂಟ್ ಮಾಡ್ಕೊಳ್ರಿ, ಕನ್ನಡ ಬರೋನೊಬ್ಬನ ಅಪಾಯಿಂಟ್ ಮಾಡ್ಕೊಳ್ರಿ. ಕರ್ನಾಟಕದವರೆಲ್ಲ ಉಗಿತಾ ಇದ್ದಾರೆ, ನಮ್ಗೆ ವ್ಯಾಪಾರ ಕಡಿಮೆ ಆಗ್ತಾ ಇದೆ ರೀ. ಇದು ಹಣ ಮತ್ತು ಭಾಷೆ ಪರಸ್ಪರ ಸಂಬಂಧ ಇರುವಂತಹ ಸಂಗತಿ. ನೀವು ಹಣ ಎಲ್ಲಿ ಕೊಡ್ತೀರಿ ಅಲ್ಲಿ ನಿಮಗೆ ಬೇಕಾದ್ದನ್ನು ನೀವು ಕೇಳ್ತೀರಾ ಇಲ್ವಾ?
ಅಂಗಡಿಗೆ ಹೋಗಿ ಟೊಮೆಟೊ ಕೊಳೆತ ಟೊಮೆಟೊ ತಗೋತೀರ ದುಡ್ಡು ಕೊಟ್ಟು. ನೀವು ದುಡ್ಡು ಕೊಟ್ಬಿಟ್ಟು ಅವ್ರು ಕೇಳಿದ ಭಾಷೆಯಲ್ಲಿ ನೀವು ಮಾತಾಡ್ತೀರಾ ಅಂದರೆ ಇಟ್ ಈಸ್ ಅವರ್ ಫಾಲ್ಟ್. ನಮ್ಮ ಕೀಳಿರಿಮೆ ನಮ್ಮ ಕಾರಣದಿಂದ ಉಂಟಾಗಿರೋದು. ಇನ್ನು ಬೇಕಾದಷ್ಟಿದೆ ಮಾತಾಡೋದಕ್ಕೆ, ಇದು ಒಂದೇ ಮಾತು ಮಾತಾಡಿ ಮುಗಿಸ್ತೀನಿ ಅಂತ ಹೇಳಿದ್ದೆ. ಸೊ ಮುಂದಿನ ಸೆಲೆಬ್ರೇಷನ್ಗೆ ನೀವೆಲ್ಲರೂ ರೆಡಿ ಇದ್ದೀರಿ. ಇಲ್ಲಿಗೆ ನನ್ನನ್ನು ಕರೆಸಿ ನಿಮ್ಮೊಂದಿಗೆ ಇಷ್ಟೆಲ್ಲ ಮಾತನಾಡುವುದಕ್ಕೆ ಅವಕಾಶವನ್ನು ನೀಡಿದ ಇಲ್ಲಿನ ಎಲ್ಲರಿಗೂ ನನ್ನ ವಂದನೆಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.